Hi students, welcome to today YouTube class. Today onwards we start the new chapter, that is classification and tabulation. So ಇವತ್ತಿಂದ ನಾವು ಚಾಪ್ಟರ್ ನಂಬರ್ 3 ನ ಸ್ಟಾರ್ಟ್ ಮಾಡೋಣಂತೆ. ಚಾಪ್ಟರ್ ನಂಬರ್ 3 ಯಾವುದು? ಕ್ಲಾಸಿಫಿಕೇಶನ್ ಅಂಡ್ ಟ್ಯಾಬುಲೇಷನ್. ಯೂನಿಟ್ ಆರ್ ಚಾಪ್ಟರ್ ನಂಬರ್ 3, classification and tabulation. Classification and tabulation. Okay. In the third chapter, we have to be study the concept of classification, types of classification, and some of the basic aspects regards to classification, and the next part tabulation, parts of the table, and also some of the basic concepts regards to tabulation. So overall the different concepts will be discussed here. ಈ ಒಂದು ಚಾಪ್ಟ್ರಲ್ಲಿ ನಾವು ಕ್ಲಾಸಿಫಿಕೇಷನ್ ಅಂದರೆ ಏನು, ಟೈಪ್ಸ್ ಆಫ್ ಕ್ಲಾಸಿಫಿಕೇಷನ್ ಯಾವುದು, ಕ್ಲಾಸಿಫಿಕೇಷನಿಗೆ ರಿಲೇಟೆಡ್ ಇರುವಂಥ ಸಣ್ಣ ಪುಟ್ಟ ಕಾನ್ಸೆಪ್ಟ್ಸ್ಗಳು, ಬೇಸಿಕ್ ಕಾನ್ಸೆಪ್ಟ್ಸ್ಗಳು ಮತ್ತು ಯಾವ್ದು ಬರುತ್ತೆ, ಅದಾದಮೇಲೆ ಟ್ಯಾಬುಲೇಷನ್ ಅಂದ್ರೇನು, ಟೈಪ್ಸ್ ಆಫ್ ಟೇಬಲ್, ಟೇಬಲ್ ಫಾರ್ಮ್ಯಾಟ್, ಟೇಬಲ್ ಹೇಗಿರುತ್ತೆ, ಟೇಬಲ್ ಫಾರ್ಮ್ಯಾಟ್ ಹೇಗಿರುತ್ತೆ, ಮತ್ತು ಇನ್ನೂ ಸಣ್ಣ ಪುಟ್ಟ ಬೇಸಿಕ್ ಇಲ್ಲಿ ಸ್ಮಾಲ್ ಬೇಸಿಕ್ ಆಸ್ಪೆಕ್ಟ್ಸ್ ಏನಾದರೂ ಇದರಲ್ಲಿದ್ದರೆ ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ. ಓಕೆ, ಈ ಚಾಪ್ಟ್ರಲ್ಲಿ ಇಷ್ಟೆಲ್ಲ ಕಲಿಬೇಕಾಗುತ್ತೆ ಅಂತ ನಾವೇನು ತಿಳ್ಕೊಂಡ್ವಿ. ಹಾಗಾದರೆ ಸ್ಟಾರ್ಟ್ ಮಾಡ್ತಾ ಹೋದಾಗ, ಇನ್ ದ ಪ್ರೀವಿಯಸ್ ಚಾಪ್ಟರ್ we understood the concept of organization of data. In organization of data, we understood the process of collection of data in different way. That is primary data, another one is secondary data. Last class ಅಲ್ಲಿ ನಾವು ಸೆಕೆಂಡ್ ಚಾಪ್ಟ್ರಲ್ಲಿ ಆರ್ಗನೈಸೇಷನ್ ಡಾಟಾ ಒಂದು ಚಾಪ್ಟ್ರಲ್ಲಿ ಡಾಟಾನ ಯಾವ ರೀತಿ ಕಲೆಕ್ಷನ್ ಮಾಡಬೇಕು, ಡಾಟಾನ ಡಿಫ್ರೆಂಟ್ ವೇಯಲ್ಲಿ ಅಂದರೆ ಪ್ರೈಮರಿ ಡಾಟಾ ಮತ್ತು ಸೆಕೆಂಡರಿ ಡಾಟಾದಲ್ಲಿ ಯಾವ ರೀತಿ ಡಾಟಾನ ಕಲೆಕ್ಟ್ ಮಾಡಬೇಕು ಅಂತ ಅರ್ಥ ಮಾಡ್ಕೊಂಡ್ವಿ. ಆಫ್ಟರ್ ದ ಕಲೆಕ್ಷನ್ ಆಫ್ ಡಾಟಾ, ದಟ್ ಕಲೆಕ್ಟೆಡ್ ಡಾಟಾ ವಿಲ್ ಬಿ ಕ್ಲಾಸಿಫೈಡ್ ಆ್ಯಂಡ್ ದೆನ್ ಟ್ಯಾಬುಲೇಟ್. ಕ್ಲಾಸಿಫೈಡ್ ಆ್ಯಂಡ್ ಟ್ಯಾಬುಲೇಟ್ ಅಂದರೆ ನಾವು ಕಲೆಕ್ಟ್ ಮಾಡಿದಂಥ ಅಷ್ಟು ಡಾಟಾನ, ಏನು ಒಂದು ಡಾಟಾನ ಸ್ಟ್ಯಾಟಿಸ್ಟಿಕಲ್ ಎನ್ಕ್ವೈರಿ ಮಾಡಿ ಎನ್ಯುಮರೇಟರ್, ಇನ್ವೆಸ್ಟಿಗೇಟರ್ ಒಂದು ಟೀಮ್ನ ರೆಡಿ ಮಾಡಿಕೊಂಡು ಫೀಲ್ಡಿಗೆ ಹೋಗಿ ಡಾಟಾನ ಏನು ಕಲೆಕ್ಟ್ ಮಾಡಿದ್ದೀವಿ, ಅದು ಪ್ರೈಮರಿ ಡಾಟಾ ಆರ್ ಸೆಕೆಂಡರಿ ಡಾಟಾ, ವಾಟ್ ಎವರ್ ಇಟ್ ಮೇ ಬಿ, ದಟ್ ಡಾಟಾ, ದೋಸ್ ಡಾಟಾ, ಆ ಡಾಟಾ, ಎಲ್ಲ ಡಾಟಾಗಳನ್ನ ಏನು ಕಲೆಕ್ಟ್ ಮಾಡಿದ್ದೇವಲ್ಲ ಆ ಡಾಟಾನ ಕಲೆಕ್ಟ್ ಆದಮೇಲೆ ಮತ್ತೆ ಆ ಡಾಟಾನ ನಾವೇನು ಮಾಡಬೇಕಾಗುತ್ತೆ, ಕ್ಲಾಸಿಫೈ ಮಾಡಬೇಕಾಗುತ್ತೆ, ಅದನ್ನು ಟೇಬಲಲ್ಲಿ ಅರೇಂಜ್ ಮಾಡಬೇಕಾಗುತ್ತೆ. ಆ ಮಾಡೋಂಥ ಒಂದು ಅರೇಂಜ್ಮೆಂಟ್ ಪ್ರೋಸೆಸ್ನ ನಾವು ಕ್ಲಾಸಿಫಿಕೇಷನ್ ಆ್ಯಂಡ್ ಟ್ಯಾಬುಲೇಷನಲ್ಲಿ ಸ್ಟಡಿ ಮಾಡಬೇಕು. ಅದನ್ನೇ ಹೇಳ್ತಾ ಹೋಗ್ತಾರೆ. ಡಾಟಾ ನೀಡ್ಸ್ ಟು ಬಿ ಅರೇಂಜ್ಡ್, ಗ್ರೂಪ್ಡ್ ಆ್ಯಂಡ್ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಪೊಸೆಸ್ಡ್ ಬೈ ದಿ ಐಟಮ್ಸ್ ಆಫ್ ದ ಡಾಟಾ. The classification and tabulation are the process of organization of data. ಈ ಕಲೆಕ್ಟ್ ಮಾಡಿದಂಥ ಎಲ್ಲ ಡಾಟಾನ ನೆಕ್ಸ್ಟ್ ಪ್ರೋಸೆಸ್ಸಿಗೆ ತಗೊಂಡೋಗುವಂಥ ಒಂದು ಸ್ಟೆಪ್ಸ್ ಎಲ್ಲಿ ಅಂತ ಬರೋದಾದರೆ ದಟ್ ಈಸ್ ಕ್ಲಾಸಿಫಿಕೇಷನ್ ಆ್ಯಂಡ್ ಟ್ಯಾಬುಲೇಷನ್. ಇಲ್ಲಿ ಡಾಟಾ ಏನು ಕಲೆಕ್ಟ್ ಮಾಡಿದ್ದೀವಿ, ಆರ್ಗನೈಸೇಷನ್ ಆಫ್ ಡಾಟಾದಲ್ಲಿ ಏನು ಅರ್ಥ ಮಾಡ್ಕೊಂಡು ಡಾಟಾನ ಕಲೆಕ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಈಗ ಆ ಡಾಟಾ ಕಲೆಕ್ಟ್ ಮಾಡಿದ ಮೇಲೆ ಅದನ್ನು ನಾವು ಅರೇಂಜ್ ಮಾಡಬೇಕು, ಅದನ್ನು ಗ್ರೂಪ್ ಮಾಡಬೇಕು, ಆ ಡಾಟಾನ ಕ್ಲಾಸಿಫೈ ಮಾಡಬೇಕು, ಆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಬೇಸ್ ಮೇಲೆ, ಕಾನ್ಸೆಪ್ಟ್ ಬೇಸ್ ಮೇಲೆ ಕ್ಲಾಸಿಫೈಡ್ ಮಾಡಬೇಕು. ಈ ರೀತಿಯಾದಂಥ ಒಂದು ಅರೇಂಜ್ಡ್, ಗ್ರೂಪ್ಡ್ ಆ್ಯಂಡ್ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಪೊಸೆಸ್ಡ್ ಬೈ ದಿ ಐಟಮ್ ಆಫ್ ಡಾಟಾ ವಿ ಡಿಸ್ಕಸ್ ಹಿಯರ್. ಈ ರೀತಿಯಾದಂತಹ ಒಂದು ಅರೇಂಜ್ ಮಾಡಿ, ಕ್ಲಾಸಿಫೈಡ್ ಮಾಡಿ, ಒಂದು ಡಿವೈಡ್ ಮಾಡೋಂಥದ್ದು, ಕ್ಲಾಸಿಫೈ ಮಾಡೋಂಥದ್ದು ನಾವು ಈ ಚಾಪ್ಟ್ರಲ್ಲಿ ಅರ್ಥ ಮಾಡ್ಕೊತ ಹೋಗ್ತೀವಿ. In that the first topic is classification, and after the understand, the next topic is tabulation. First classification ಅಂದ್ರೆ ಏನಂತೇಳಿ ಅರ್ಥ ಮಾಡ್ಕೊಳ್ಳೋಣ.
ಆಮೇಲೆ ನೆಕ್ಸ್ಟ್ ಟ್ಯಾಬ್ಯುಲೇಷನ್ ಬರೋಣ. ಹಾಗಾದರೆ ಚಾಪ್ಟರ್ ನಂಬರ್ 2 ಅಲ್ಲಿ ಫಸ್ಟು ಕಾನ್ಸೆಪ್ಟ್ ಯಾವುದು? ಕ್ಲಾಸಿಫಿಕೇಷನ್. ಈಗ ನಾವು ಕ್ಲಾಸಿಫಿಕೇಷನ್ ಮಾಡೋಂಥದ್ದು ಯಾವುದು? ಡಾಟಾ. ಹಾಗಾಗಿ ಹೆಡ್ಡಿಂಗ್ ಕ್ಲಾಸಿಫಿಕೇಷನ್ ಆಫ್ ಡಾಟಾ. Classification of data. What do you mean by classification? Definition. Definition. Classification of data. Classification is a process of is the process of arranging the data arranging the data into groups or classes according to common characteristics possessed by the items of the data okay. ಇಲ್ಲೊಂದು ಸ್ಟೇಟ್ಮೆಂಟ್ನ ನಾವು ತೊಗೊಂಡಿದ್ದೀವಿ. ಈ ಸ್ಟೇಟ್ಮೆಂಟಲ್ಲಿ ನಾವು ಏನು ಬರೆದಿದ್ದೇವಲ್ಲ, ಈ ಒಂದು ಡೆಫಿನೇಷನಲ್ಲಿ ಅಬ್ಸರ್ವ್ ಮಾಡ್ತಾ ಹೋದಾಗ ಕ್ಲಾಸಿಫಿಕೇಷನ್ ಮೀನ್ಸ್ ಈಸ್ ಅ ಪ್ರೋಸೆಸ್. ಕ್ಲಾಸಿಫಿಕೇಷನ್ ಈಸ್ ಅ ಪ್ರೋಸೆಸ್ ಆಫ್ ಅರೇಂಜಿಂಗ್ ದ ಡಾಟಾ into groups or classes according to common characteristics possessed by the items of the data. Once again, classification is the process of arranging the data into groups or classes according to common characteristics possessed by the items of the data. ಹಾಗಾದ್ರೆ ಈ ಒಂದು ಡೆಫಿನೇಷನ್ ನಾವು ಏನು ಅರ್ಥ ಮಾಡ್ಕೋಬಹುದು? ಆಫ್ಟರ್ ದ ಕಲೆಕ್ಷನ್ ಆಫ್ ಡಾಟಾ, ದಟ್ ಡಾಟಾ ವಿಲ್ ಬಿ we have to be arranged in different concept, that is especially in groups or classes based on the features of the data. That is called as a classification. ಡಾಟಾ ಏನು ನಾವು ಆಲ್ರೆಡಿ ಕಲೆಕ್ಟ್ ಮಾಡಿರ್ತೀವಿ, ಆ ಕಲೆಕ್ಟ್ ಮಾಡಿರೋಂಥ ಡಾಟಾನ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಅದನ್ನು ನಾವು ಅರೇಂಜ್ ಮಾಡಬೇಕಾಗತ್ತೆ. ಆ ಡಾಟಾ ಕಲೆಕ್ಟ್ ಮಾಡಿದ್ದನ್ನು ನಾವು ಅರೇಂಜ್ ಮಾಡಬೇಕಾದ್ರೆ ಯಾವ ರೀತಿ ಅರೇಂಜ್ ಮಾಡಬೇಕು? ಆ ಡಾಟಾ ಗ್ರೂಪಾಗಿ ಅರೇಂಜ್ ಮಾಡಬೇಕು ಅಥವಾ ಕ್ಲಾಸಸ್ನ ಮಾಡ್ತಾ ಹೋಗಬೇಕು, ಡಿಫ್ರೆಂಟ್ ಕ್ಲಾಸಸ್ಸಾಗಿ ಮಾಡಬೇಕು. ಅದನ್ನು ಗ್ರೂಪ್ ಮಾಡಬೇಕು, ಡಿಫ್ರೆಂಟ್ ಕ್ಲಾಸಸ್ ಮಾಡಬೇಕಂದ್ರೆ ಅದು ಯಾವುದ್ರ ಬೇಸ್ ಮೇಲೆ ಇರಬೇಕು? ಅಕಾರ್ಡಿಂಗ್ ಟು ಯಾವುದ್ರ ಬೇಸ್ ಮೇಲೆ ಮಾಡಬೇಕಂದ್ರೆ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಪೊಸೆಸ್ಡ್ ಬೈ ದಿ ಐಟಮ್ಸ್ ಆಫ್ ದ ಡಾಟಾ. ಆ ಡಾಟಾ ಏನಿರುತ್ತೆ ಕಲೆಕ್ಟ್ ಮಾಡಿರೋಂಥ ಡಾಟಾ, ಆ ಡಾಟಾನ ಹೆಂಗೆ ನಾವು ಪಡ್ಕೊಂಡಿದ್ದೇವಲ್ಲ ಆ ಡಾಟಾದ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿಕೊಂಡು ನಾವು ಡಿವೈಡ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ಕ್ಲಾಸಿಫಿಕೇಷನ್ ಅಂದರೆ ಸಿಂಪಲ್, ಏನು ಡಿಫಿಕಲ್ಟ್ ಇರೋಂಥದ್ದಲ್ಲ. ಕ್ಲಾಸಿಫಿಕೇಷನ್ ಅಂದರೆ ಡಾಟಾನ ಅರೇಂಜ್ ಮಾಡಬೇಕು. ಡಾಟಾನ ಅರೇಂಜ್ ಮಾಡಬೇಕಾದ್ರೆ ಅರ್ಥ ಏನು? ಗ್ರೂಪ್ ಮಾಡಬೇಕು, ಡಿಫ್ರೆಂಟ್ ಗ್ರೂಪ್ ಮಾಡಬೇಕು, ಡಿಫ್ರೆಂಟ್ ಕ್ಲಾಸಸ್ಗಳನ್ನು, ಬೇರೆ ಕ್ಲಾಸ್ಗಳನ್ನು ಮಾಡಬೇಕು. ಅದನ್ನು ಮಾಡಬೇಕಾದ್ರೆ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತೆ ಅದ್ರ ಬೇಸ್ ಮೇಲೆ ಮಾಡ್ತೀವಿ. ನಮಗೆ ಬೇಕಾಗಿರೋ ರೀತಿ ಮಾಡಲ್ಲ. ಆ ಕಾನ್ಸೆಪ್ಟ್ ಏನಿದೆ, ಆ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಅದ್ರ ಬೇಸ್ ಮೇಲೆ ಮಾಡ್ತೀವಿ. ಇದಿಷ್ಟು
ಕ್ಲಾಸಿಫಿಕೇಷನಲ್ಲಿ ಒಂದು ಮೀನಿಂಗ್ ಹೇಳ್ತಾ ಹೋಗ್ತಾರೆ. ಇದರಲ್ಲಿ ನಿಮಗೆ ಅರ್ಥ ಆಗಬೇಕು ಅಂತೇಳಿ ಇನ್ನು ಅರ್ಥ ಆಗೋ ರೀತಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ, ವೆಯ್ಟ್ ಮಾಡಿ. ದಟ್ ಈಸ್ ಶಾರ್ಟಿಂಗ್ ಆಫ್ ಡಿಫ್ರೆಂಟ್ ಐಟಮ್ಸ್ ಆನ್ ದ ಬೇಸಿಸ್ ಆಫ್ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಪೊಸೆಸ್ಡ್ ಬೈ ದ ಐಟಮ್ಸ್ ಕಾನ್ಸ್ಟಿಟ್ಯೂಟಿಂಗ್ ಇನ್ ದ ಡಾಟಾ. ಸೊ ಇದಕ್ಕೆ ನಿಮಗೆ ಎಕ್ಸಾಂಪಲ್ ಕೊಡೋದಾದರೆ, ಎಕ್ಸಾಂಪಲ್ ಡಾಟಾನ ಹೆಂಗೆ ಗ್ರೂಪ್ ಮಾಡಬೇಕು ಅಂತ ಬಂದಾಗ ಎಕ್ಸಾಂಪಲ್ ಬಿಸ್ನೆಸ್ ಅಂತ ತಗೊಳ್ಳಿ. ಈಗ ಆಲ್ರೆಡಿ ನೀವು ಬಿಸ್ನೆಸ್ ಬಗ್ಗೆ ಸ್ಟಡಿ ಮಾಡ್ತಿದ್ದೀರಿ, ಸಬ್ಜೆಕ್ಟು ನವೀನ್ ಸರ್ ಕ್ಲಾಸ್ ತೊಗೊತಾ ಇದ್ದಾರೆ. ನವೀನ್ ಯಾದವ್ ಸರ್ ನಿಮಗೆ ಮಾಡಿರೋಂಥ ಕ್ಲಾಸಸ್ಸಲ್ಲಿ ಒಂದು ಟಾಪಿಕ್ ಬಿಸ್ನೆಸ್ ಟಾಪಿಕ್ ತಗೊಂಡಾಗ ಬಿಸ್ನೆಸ್ನ ನಾವು ಡಿವೈಡ್ ಮಾಡ್ತಾ ಹೋದಾಗ 2 ಟೈಪಲ್ಲಿ ಡಿವೈಡ್ ಮಾಡ್ತೀವಿ, 2 ಟೈಪಲ್ಲಿ ಗ್ರೂಪ್ ಮಾಡ್ತೀವಿ. ನಂಬರ್ 1 ಇಂಡಸ್ಟ್ರಿ, ನಂಬರ್ 1 ಇಂಡಸ್ಟ್ರಿ, ನಂಬರ್ 2 ಕಾಮರ್ಸ್. ಹಾಗಾದರೆ ಇಂಡಸ್ಟ್ರಿ ಇದೆ, ನೆಕ್ಸ್ಟ್ ಕಾಮರ್ಸ್ ಇದೆ, 2 ಗ್ರೂಪಾಗಿ ಡಿವೈಡ್ ಮಾಡಿದ್ದೇವೆ. ಇದರಲ್ಲಿ ಇಂಡಸ್ಟ್ರಿಯಲ್ಲಿ ಪ್ರೈಮರಿ, ಸೆಕೆಂಡರಿ, ಥರ್ಡ್ ಒನ್ ಟೆರಿಟರಿ. ನೆಕ್ಸ್ಟ್ ಕಾಮರ್ಸಲ್ಲಿ ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ಅಂತ ಬಂದಾಗ, ಕಾಮರ್ಸಲ್ಲಿ ಡಿವೈಡ್ ಮಾಡಿರೋಂಥದ್ದು ಸಬ್ ಗ್ರೂಪ್ಸು ಟ್ರೇಡ್ ನಂಬರ್ 1, ನಂಬರ್ 2 ನಿಮಗೆ ಗೊತ್ತಿರುತ್ತೆ. ಟ್ರೇಡ್ ಆದಮೇಲೆ ನೆಕ್ಸ್ಟ್ ಏನು ಬರುತ್ತೆ? ಆಕ್ಸಿಲರೀಸ್ ಟು ಟ್ರೇಡ್, ಇಲ್ಲಿ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಕ್ಲಾಸಿಫಿಕೇಷನ್ ಆಫ್ ಡಾಟಾನ ನಾವು ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಕ್ಲಾಸಿಫಿಕೇಷನ್ ಅಂದರೆ ಏನು? ನಾವು ಇಲ್ಲೊಂದು ಪ್ರೋಸೆಸ್ ಮಾಡಬೇಕು, ಡಾಟಾನ ಅರೇಂಜ್ ಮಾಡಬೇಕು. ಆ ಡಾಟಾ ಯಾವ ರೀತಿ ಅರೇಂಜ್ ಮಾಡಬೇಕು? ಗ್ರೂಪಲ್ಲಿ ಅಥವಾ ಡಿಫ್ರೆಂಟ್ ಕ್ಲಾಸಲ್ಲಿ ಅರೇಂಜ್ ಮಾಡಬೇಕು. ಅದು ಏನೇ ಮಾಡಿದರೂ ಅಲ್ಲಿರೋಂಥ ಡಾಟಾ ಯಾವ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಇದೆ ಅದ್ರ ಬೇಸ್ ಮೇಲೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನಾವು ಕಲೆಕ್ಟ್ ಮಾಡಿರೋ ಡಾಟಾ ಯಾವುದೋ ಬಿಸ್ನೆಸ್ ಡಾಟಾ ಅಂತ ಅಂದ್ಕೊಳ್ಳಿ. ಹಾಗಾದ್ರೆ ಬಿಸ್ನೆಸ್ನ ನಾವು ಯಾವ ರೀತಿ ಡಿವೈಡ್ ಮಾಡ್ತೀವಿ? 2 ಪಾರ್ಟಲ್ಲಿ ಡಿವೈಡ್ ಮಾಡ್ತೀವಿ, 2 ಗ್ರೂಪಲ್ಲಿ ಡಿವೈಡ್ ಮಾಡ್ತೀವಿ. ಗ್ರೂಪ್ ನಂಬರ್ 1 ಇಂಡಸ್ಟ್ರಿ, ಗ್ರೂಪ್ ನಂಬರ್ 2 ಕಾಮರ್ಸ್. ಹಾಗಾದ್ರೆ ಇಲ್ಲಿ ಡಿವೈಡ್ ಮಾಡಿದಾಗ ನೋಡಿ, ಫಸ್ಟು ಇಲ್ಲಿ ಗ್ರೂಪ್ ಡಿವೈಡ್ ಮಾಡಿದ್ವಿ. ಈ ಗ್ರೂಪಲ್ಲಿ ಡಿವೈಡ್ ಮಾಡಿದಾಗ ಇದು ಮೇನ್ ಕಾನ್ಸೆಪ್ಟ್ ಬಿಸ್ನೆಸ್ ಇದೆ. ಈ ಬಿಸ್ನೆಸ್ ಕಾನ್ಸೆಪ್ಟಲ್ಲಿ ನಾವು ಫಸ್ಟ್ ಡಿವೈಡ್ ಮಾಡಿದ್ದು ಗ್ರೂಪ್ ನಂಬರ್ 1 ಇಂಡಸ್ಟ್ರಿ, ಗ್ರೂಪ್ ನಂಬರ್ 2 ಕಾಮರ್ಸ್. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಕಲೆಕ್ಟ್ ಮಾಡಿರೋಂಥ ಡಾಟಾ ಅದನ್ನು ಅರೇಂಜ್ ಮಾಡ್ತಾ ಇದ್ದೀವಿ, ಗ್ರೂಪ್ ಮಾಡ್ತಾ ಇದ್ದೀವಿ. ಗ್ರೂಪ್ ಮಾಡಿದ್ದೀವಿ, ಬಿಸ್ನೆಸ್ಸಿನ ಡಾಟಾ ಕಲೆಕ್ಟ್ ಮಾಡಿದ್ದೀನಿ, ಅದು ಇಂಡಸ್ಟ್ರಿಗೆ ಸಂಬಂಧಪಟ್ಟಿದ್ದನ್ನು ಸಪ್ರೇಟ್ ಮಾಡ್ತಾ ಇದ್ದೀನಿ, ಕಾಮರ್ಸಿಗೆ ಸಂಬಂಧಪಟ್ಟಿದ್ದ ಡಾಟಾನ ಸಪ್ರೇಟ್ ಗ್ರೂಪ್ ಮಾಡ್ತಾ ಇದ್ದೀನಿ. ಈ ಗ್ರೂಪಲ್ಲಿ ಮತ್ತೆ ಸಬ್ ಗ್ರೂಪ್ಸ್ ಮಾಡಿದ್ದೀನಿ. ಇಂಡಸ್ಟ್ರಿಗೆ ಸಂಬಂಧಪಟ್ಟಿದ್ದು ಒಂದು ಪ್ರೈಮರಿ ಡಾಟಾ, ಇನ್ನೊಂದು ಸೆಕೆಂಡರಿ ಡಾಟಾ, ನೆಕ್ಸ್ಟ್ ಯಾವುದು ಟೆರಿಟರಿ ಡಾಟಾ. ಹಾಗಾದರೆ ಬಿಸ್ನೆಸ್ಸಲ್ಲಿ 2 ಗ್ರೂಪ್ನ ಮಾಡಿ ಅದರಲ್ಲಿ ಸಬ್ ಗ್ರೂಪ್ಸ್ನ ಮಾಡ್ತಾ ಇದ್ದೀನಿ. ಹಾಗಾದರೆ ಇಲ್ಲಿ ಇಂಡಸ್ಟ್ರಿಗೆ ರಿಲೇಟೆಡ್ ಇರೋಂಥದ್ದು ಪ್ರೈಮರಿ, ಸೆಕೆಂಡರಿ, ಟೆರಿಟರಿ. ಈ ಡಾಟಾ ಇಂಡಸ್ಟ್ರಿಗೆ ರಿಲೇಟೆಡ್ ಇದೆ, ಇದು ಕಾನ್ಸೆಪ್ಟಿಗೆ ರಿಲೇಟೆಡ್ ಇರೋಂಥ ಸಿಮಿಲರ್ ಕಾನ್ಸೆಪ್ಟನ್ನ ಮಾತ್ರ ಇಲ್ಲಿ ಗ್ರೂಪ್ ಮಾಡ್ತೀನಿ. ಈಗ ಇಲ್ಲಿ ಕಾಮರ್ಸಲ್ಲಿ ನೋಡಿ ಟ್ರೇಡ್ ಕಾನ್ಸೆಪ್ಟ್ ಬರುತ್ತೆ, ಆಕ್ಸಿಲರೀಸ್ ಟು ಟ್ರೇಡ್ ಅಂತ ಬರುತ್ತೆ. ಕಾಮರ್ಸಲ್ಲಿರೋಂಥ ಸಬ್ ಗ್ರೂಪ್ಸ್ಗಳಿಗೆ ಸಂಬಂಧಪಟ್ಟಂಥ ಟ್ರೇಡ್, ಆಕ್ಸಿಲರಿ ಟ್ರೇಡ್ನ ನಾವು ಇಂಡಸ್ಟ್ರಿಗೆ ತೊಗೊಳೋದಕ್ಕೆ ಬರಲ್ಲ. ಯಾಕಂದರೆ ಅದು ಇಂಡಸ್ಟ್ರಿಗೆ ಸಂಬಂಧಪಟ್ಟಿದ್ದಲ್ಲ. ಟ್ರೇಡು, ಆಕ್ಸಿಲರೀಸ್ ಟು ಟ್ರೇಡ್ ಅದು ರಿಲೇಟೆಡ್ ಇರೋದು ಯಾವುದಕ್ಕೆ? ಕಾಮರ್ಸಿಗೆ. ಹಾಗಾಗಿ ಇಲ್ಲಿ ಏನೇ ಡಾಟಾನ ನೀವು ಗ್ರೂಪ್ ಮಾಡಬೇಕು, ಸಬ್ ಗ್ರೂಪ್ ಮಾಡಬೇಕಂದ್ರೂ ಅಲ್ಲಿರೋಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಆ ಒಂದು ಸಿಮಿಲ್ಯಾರಿಟೀಸಿಗೆ ರಿಲೇಟೆಡ್ ಇರೋ ರೀತಿಯೇ ನಾವು ಡಿವೈಡ್ ಮಾಡಬೇಕು. ಇದು ಪ್ರೈಮರಿ ಅನ್ನೋದು ಇಂಡಸ್ಟ್ರಿಗೆ ರಿಲೇಟೆಡ್ ಇರೋಂಥದ್ದು, ಅದಕ್ಕೆ ಸಿಮಿಲರ್ ಕಾನ್ಸೆಪ್ಟು, ಅದಕ್ಕೆ ಸಂಬಂಧಪಟ್ಟಿದ್ದು, ಅದನ್ನೇ ಡಿವೈಡ್ ಮಾಡ್ತೀವಿ. ಇಂಡಸ್ಟ್ರಿಯಲ್ಲಿ ನಾವು ಟ್ರೇಡ್ನ ತೊಗೊಳಲ್ಲ. ಇಂಡಸ್ಟ್ರಿಯಲ್ಲಿ ಬಿಟ್ಟು ಟ್ರೇಡಲ್ಲಿ ಬರುತ್ತೆ, ಕಾಮರ್ಸಲ್ಲಿ ಬರುತ್ತೆ. ನಿಮಗೆ ಟ್ರೇಡ್ ಅಂದರೆ ಏನೋ, ಕಾಮರ್ಸ್ ಅಂದರೆ ಏನೋ ಈಗ ಆಲ್ರೆಡಿ ಸುಮಾರು ಕಾನ್ಸೆಪ್ಟನ್ನ ಬಿಸ್ನೆಸ್ಸಲ್ಲಿ ಕಲ್ತಿದ್ದೀರಾ. ಹಾಗಾಗಿ ನಿಮಗೆ ಅಲ್ಲಿ ಯಾಕೆ ಇದು ಪ್ರೈಮರಿ ಇಂಡಸ್ಟ್ರಿಯಲ್ಲೇ ಬರುತ್ತೆ, ಟ್ರೇಡಲ್ಲಿ ಬರಲ್ಲ ಅಂತೇಳಿ ನಿಮಗೆ, ಕಾಮರ್ಸಲ್ಲಿ ಬರಲ್ಲ ಅಂತೇಳಿ ನಿಮಗೆ ಗೊತ್ತಿದೆ. ಹಾಗಾಗಿ ಇಲ್ಲಿ ಏನೇ ಡಾಟಾನ ಕಲೆಕ್ಟ್ ಮಾಡಿದ್ದು ಡಾಟಾನ ಇಲ್ಲಿ ಮಾಡೋಂಥ ಒಂದು ಪ್ರೋಸೆಸ್ ಗ್ರೂಪ್ ಮಾಡ್ತಾ ಹೋಗ್ತೀವಿ, ಡಿಫ್ರೆಂಟ್ ಕ್ಲಾಸ್ಗಳನ್ನ ಮಾಡ್ತಾ ಹೋಗ್ತೀವಿ ಅಂದರೆ ಆ ಒಂದು ಸಿಮಿಲ್ಯಾರಿಟಿಗಳು ಮ್ಯಾಚ್ ಆಗಬೇಕು, ಆ ಕಾನ್ಸೆಪ್ಟಿಗೆ ರಿಲೇಟೆಡ್ ಇರಬೇಕು. ಅಂಥದ್ದನ್ನು ಮಾತ್ರ ಮಾಡೋಂಥ ಪ್ರೋಸೆಸ್ಸೇ ಕ್ಲಾಸಿಫಿಕೇಷನ್. ಕ್ಲಾಸಿಫಿಕೇಷನ್ ಅಂದರೆ ನಥಿಂಗ್ ಬಟ್ ಸಿಂಪಲ್ ಕ್ಲಾಸಿಫೈಡ್ ದ ಡಾಟಾ, ಕ್ಲಾಸಿಫೈಡ್ ದ ಕಲೆಕ್ಟೆಡ್ ಡಾಟಾ, ಕ್ಲಾಸಿಫೈಡ್ ದಿ ಆರ್ಗನೈಸೇಷನ್ ಆಫ್ ಡಾಟಾ. ಸೊ ಇದಿಷ್ಟು ಎಕ್ಸಾಂಪಲ್ನ ನಾವು ಇಲ್ಲಿ ನೋಡ್ಬೋದು. ಬಿಸ್ನೆಸ್ ಅಂತ ತಗೊಂಡು ರಬ್ ಮಾಡ್ತಾ ಇದ್ದೀನಿ.
ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಸಿಂಪಲ್ ಪಾಪ್ಯುಲೇಷನ್ ತೊಗೊತೀನಿ. ಪಾಪ್ಯುಲೇಷನಲ್ಲಿ ಮತ್ತೆ ನಾನು ಏನು ಮಾಡ್ತಾ ಹೋಗ್ತೀನಿ, ಡಿವೈಡ್ ಮಾಡ್ತಾ ಹೋಗ್ತೀನಿ. ಪಾಪ್ಯುಲೇಷನಲ್ಲಿ 2 ಪಾರ್ಟ್ನ ಡಿವೈಡ್ ಮಾಡ್ತೀನಿ. ಫಸ್ಟ್ ಪಾರ್ಟು ಮೇಲ್ ಪಾಪ್ಯುಲೇಷನ್, ಸೆಕೆಂಡ್ ಪಾರ್ಟಲ್ಲಿ ಫೀಮೇಲ್ ಪಾಪ್ಯುಲೇಷನ್. ನೋಡಿ, ಮೇಲ್ ಪಾಪ್ಯುಲೇಷನ್, ಫೀಮೇಲ್ ಪಾಪ್ಯುಲೇಷನ್. ಹಾಗಾದರೆ ನಮ್ಮ ಒಂದು ಕಲೆಕ್ಷನ್ ಆಫ್ ಡಾಟಾ ಯಾವುದ್ರ ಬಗ್ಗೆ ಇದೆ, ಪಾಪ್ಯುಲೇಷನ್ ಬಗ್ಗೆ ಇದೆ. ಕಲೆಕ್ಟ್ ಆಗಿರೋಂಥ ಆ ಪಾಪ್ಯುಲೇಷನ್ ಆಫ್ ಡಾಟಾನ ಮತ್ತೆ ನಾವು ಡಿವೈಡ್ ಮಾಡಿದಾಗ 2 ಪಾರ್ಟಲ್ಲಿ ಡಿವೈಡ್ ಮಾಡ್ತಾ ಹೋದ್ವಿ. ಒಂದು ಮೇಲ್ ಪಾಪ್ಯುಲೇಷನ್, ಇನ್ನೊಂದು ಫೀಮೇಲ್ ಪಾಪ್ಯುಲೇಷನ್. ಹಾಗಾದರೆ ಪಾಪ್ಯುಲೇಷನಲ್ಲಿ ಮೇಲ್ ಬೇರೆ ಇರ್ತಾರೆ, ಫೀಮೇಲ್ ಬೇರೆ ಇರ್ತಾರೆ. ಹಾಗಾದ್ರೆ ನಾವು ಕಲೆಕ್ಟ್ ಮಾಡಿರೋ ಡಾಟಾ ನಮ್ಮ ನೆಕ್ಸ್ಟ್ ಫರ್ದರ್ ಸ್ಟಡಿಗೆ, ಮುಂದಿನ ಸ್ಟಡಿಗೋಸ್ಕರ, ರಿಸಲ್ಟ್ ನೋಡೋದಕ್ಕೋಸ್ಕರ ನಾವು ಡಾಟಾನ ಇಲ್ಲಿ ಕ್ಲಾಸಿಫೈಡ್ ಮಾಡಲೇಬೇಕಾಗುತ್ತೆ. ಹಾಗಾದರೆ ಕ್ಲಾಸಿಫೈಡ್ ಮಾಡಬೇಕಂದಾಗ ಆ ಪಾಪ್ಯುಲೇಷನ್ ಅಂದರೆ ಜನರಲ್ಲಿ 2 ಥರ ಜನ ಇರ್ತಾರೆ, ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅಂತ ನಮಗೆ ಗೊತ್ತಿರುತ್ತೆ. ಹಾಗಾಗಿ ಮೇಲ್ ಬೇರೆ ಫೀಮೇಲ್ ಮೇಲೆ ಡಿವೈಡ್ ಮಾಡ್ತೀವಿ. ಈ ರೀತಿ ಗ್ರೂಪ್ ಮಾಡೋದನ್ನೇ ಕ್ಲಾಸಿಫಿಕೇಶನ್ ಆಫ್ ಡಾಟಾ ಅಂತೇಳಿ ಕರಿತಾ ಹೋಗ್ತೀವಿ. ಇದು ಒಂದು ಸೆಕೆಂಡ್ ಎಕ್ಸಾಂಪಲ್ ನಿಮಗೆ, ಕ್ಲಾಸಿಫಿಕೇಶನ್ ಆಫ್ ಡಾಟಾ ಅಂತೇಳಿ. ಓಕೆನಾ? ಈ ಕ್ಲಾಸಿಫಿಕೇಶನ್ ಡಾಟಾ ಇಲ್ಲಿ ಆಥರ್ ಓರೆಸ್ ಎಕ್ರಿಸ್ಟ್ ಅವರು ಯಾವ ರೀತಿ ಡಿಫೈನ್ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಓರೆಸ್ ಎಕ್ರಿಸ್ಟ್ ಅಂದ್ಕೊಳ್ಳಿ ನಿಮಗೆ ಫ್ಲಾಶ್ ಆಗಬೇಕು. ಫಸ್ಟ್ ಚಾಪ್ಟರ್ ಸ್ಟ್ಯಾಟಿಸ್ಟಿಕ್ಸ್, ಇಂಟ್ರಡಕ್ಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಫಸ್ಟ್ ಚಾಪ್ಟ್ರಲ್ಲಿ ಓರೆಸ್ ಎಕ್ರಿಸ್ಟ್ ಅವರು ಡಿಫೈನ್ ಮಾಡಿದ್ದು ಸ್ಟ್ಯಾಟಿಸ್ಟಿಕ್ಸ್ನ ನಾವು ಕಲ್ತಿದ್ವಿ, ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಡೆಫಿನೇಷನಲ್ಲಿ 7 ಪಾಯಿಂಟ್ಸ್ ಬರುತ್ತೆ. 7 ಪಾಯಿಂಟ್ಸು 7 ಫೀಚರ್ಸ್ ಆಗುತ್ತೆ. 7 ಫೀಚರ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆಗುತ್ತೆ. ಅದು ನಿಮಗೆ ನೆನಪಿದೆ ಅಂತ ಅಂದ್ಕೊಂಡಿದ್ದೀನಿ. ಆ ಒಂದು ಸ್ಕಾಲರ್ಸ್, ಆಥರ್ಸ್ ಏನಿದ್ದಾರೆ ಇಲ್ಲಿ, ಓರೆಸ್ ಎಕ್ರಿಸ್ಟ್ ಅವರು ಕ್ಲಾಸಿಫಿಕೇಶನ್ ಆಫ್ ಡಾಟಾ ಬಗ್ಗೆ ಏನು ಡಿಫೈನ್ ಮಾಡಿದ್ದಾರೆ ಅಂತ ನೋಡ್ತಾ ಹೋದಾಗ, ಅಕಾರ್ಡಿಂಗ್ ಟು ಪ್ರೊಫೆಸರ್ ಓರೆಸ್ Secrist. Classification is the process of arranging the data into sequences and groups according to their common characteristics are separating them into different but related part. Okay. As per the definition of Professor Horace Secrist, defined that classification is the process. Here also saying that the Professor Horace Secrist defining that this is also process. It is called as also process.
Process, which process here? In the classification, the process is conducted for arrangement, that is arranging. So arranging the data into, so how to arrange the data here? Into sequences and groups, and groups according to their common characteristics, are separating them into different but related part, ಹಾಗಾದರೆ ಓರೆ ಸೆಕ್ರೆಸ್ಟ್ ಅವರ ಡೆಫಿನೇಷನಲ್ಲೂ ಕೂಡ ನಾವು ಏನು ಅರ್ಥ ಮಾಡ್ಕೋಬೋದು ಅಂದರೆ, ಆಗಲೇ ಪ್ರೀವಿಯಸ್ ಡೆಫಿನೇಷನಲ್ಲಿ ನೋಡಿದ್ವಲ್ವ, ಸೇಮ್ ಕಾನ್ಸೆಪ್ಟೇ ಇದರಲ್ಲೂ ಇದೆ. ಏನು ಲಾಟ್ ಆಫ್ ಡಿಫ್ರೆನ್ಸ್ ಏನಿಲ್ಲ, ಅದೇ ವರ್ಡ್ಗಳು ತೊಗೊಂಡಿದ್ದಾರೆ, ಅದೇ ರೀತಿ ಡೆಫಿನೇಷನ್ಸೇ ಇದೆ. ಅಬ್ಸರ್ವ್ ಮಾಡ್ತಾ ಹೋದಾಗ ಮತ್ತೆ ಒಂದು ಸೆಕೆಂಡು ಪ್ರೊಫೆಸರ್ ಶೇಖರ್ ಸ್ಟೋರಿಸ್ ಅವರು ಏನು ಹೇಳ್ತಿದ್ದಾರೆ ಅಂದರೆ, ಕ್ಲಾಸಿಫಿಕೇಷನ್ ಅನ್ನೋದು ಒಂದು ಪ್ರೋಸೆಸ್ ಆಗಿರುತ್ತೆ, ಒಂದು ಫಂಕ್ಷನ್ ಆಗಿದೆ. ಇಲ್ಲಿ ಒಂದು ಏನು ಆ್ಯಕ್ಷನ್ ಇರುತ್ತೆ ಅಂದರೆ, ಒಂದು ಪ್ರೋಸೆಸ್ ಏನಿರುತ್ತೆ ಯಾವಾಗಲೂ ಅಂದರೆ, ಅದು ಅರೇಂಜಿಂಗ್ ಆಫ್ ದ ಡಾಟಾ ಅಂತೆ. ಡಾಟಾನ ಅರೇಂಜ್ ಮಾಡಬೇಕು ಅಂತ ಹೇಳ್ತಾರೆ. ಡಾಟಾನ ಅರೇಂಜ್ ಮಾಡೋದಂದ್ರೆ ಏನು? ನಥಿಂಗ್ ಬಟ್ ಇಂಟು ಸೀಕ್ವೆನ್ಸಸ್ ಆ್ಯಂಡ್ ಗ್ರೂಪ್ಸ್. ಆ ಕಲೆಕ್ಟ್ ಮಾಡಿರೋಂಥ ಆ ಡಾಟಾನ ಸೀಕ್ವೆನ್ಸಸ್ ಬೇಸ್ ಮೇಲೆ, ಡಿಫ್ರೆಂಟ್ ಗ್ರೂಪ್ ಬೇಸ್ ಮೇಲೆ ಡಾಟಾನ ಏನು ಮಾಡಬೇಕಂತೆ? ಅರೇಂಜ್ ಮಾಡಬೇಕಂದ್ರೆ ಸೀಕ್ವೆನ್ಸಸ್ ಅಂದರೆ ಏನಲ್ಲ, ನಥಿಂಗ್ ಬಟ್ ಆರ್ಡರ್. ಕನ್ನಡದಲ್ಲಿ ಅನುಕ್ರಮವಾಗಿ ಒಂದೊಂದಾಗಿ ಜೋಡಣೆ ಮಾಡ್ಕೊತಾ ಹೋಗೋದು, ಅನುಕ್ರಮವಾಗಿ ಜೋಡಿಸ್ತಾ ಹೋಗೋದನ್ನು ನಾವು ಆರ್ಡರ್ ವೈಸ್ನ ಅರೇಂಜ್ ಮಾಡೋದನ್ನು ನಾವು ಏನಂತ ಕರಿತೀವಿ? ಸೀಕ್ವೆನ್ಸಸ್ ಅಂತ ಕರಿತೀವಿ. ಸೊ ಅದನ್ನು ಗ್ರೂಪ್ಸ್ ಅಂದರೆ ಎಲ್ರಿಗೂ ಗೊತ್ತಿದೆ, ಡಿಫ್ರೆಂಟ್ ಗ್ರೂಪ್ಸ್ಗಳನ್ನ ಮಾಡ್ತಾ ಹೋಗಬೇಕು. ಅದೇನೇ ಮಾಡಿದ್ರು ಆ ಗ್ರೂಪ್ಸ್ಗಳು, ಸೀಕ್ವೆನ್ಸಸ್ಗಳು ಅಲ್ಲಿ ದೇರ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್, ಆ ಕ್ಯಾರೆಕ್ಟರಿಸ್ಟಿಕ್ಸ್ ಬೇಸ್ ಮೇಲೆ ಮಾಡಬೇಕು. ಆಗಲೇ ಹೇಳಿದ್ನಲ್ಲ, ಆ ಡೆಫಿನೇಷನಲ್ಲಿ ಅದೇ ಥರ ಇತ್ತು. ಆರ್ ಸೆಪ್ರೇಟಿಂಗ್ ದೆಮ್. ನೋಡಿ ಇಲ್ಲಿ ಎಕ್ಸ್ಟ್ರಾ ಏನು ಹೇಳ್ತಿದ್ದಾರೆ ಅಂದರೆ, ಸೆಪ್ರೇಟಿಂಗ್ ದೆಮ್. ಅಕಸ್ಮಾತ್ ಅದನ್ನು ಸೆಪ್ರೇಟ್ ಮಾಡ್ತೀರಾ ಅಂದರೆ, ಸೆಪ್ರೇಟಿಂಗ್ ದೆಮ್ ಇಂಟು ಡಿಫ್ರೆಂಟ್ ಬಟ್ ರಿಲೇಟೆಡ್ ಪಾರ್ಟ್. ಯಾವುದೇ ಕಲೆಕ್ಟ್ ಮಾಡಿರೋಂಥ ಡಾಟಾನ ಗ್ರೂಪಲ್ಲಿ ಸೀಕ್ವೆನ್ಸಸ್ ಬೇಸ್ ಮೇಲೆ ಡಿವೈಡ್ ಮಾಡಿದರೂ ಕೂಡ, ಏನೇ ಡಿವೈಡ್ ಮಾಡಿದರೂ ಅದು ಆ ಪಾರ್ಟಿಗೆ ರಿಲೇಟೆಡ್ ಆಗಿರಬೇಕು. ಈಗ ನಾವು ಎಕ್ಸಾಂಪಲ್ ತೊಗೊಂಡ್ವಿ ಪಾಪ್ಯುಲೇಷನ್ ಅಂತೇಳಿ. ಈಗ ಪಾಪ್ಯುಲೇಷನ್ ಅಂತ ತಗೊಂಡಾಗ ಪಾಪ್ಯುಲೇಷನ್ 2 ಪಾರ್ಟಲ್ಲಿ ಡಿವೈಡ್ ಮಾಡಿದ್ವಿ, ಒಂದು ಮೇಲ್ ಪಾಪ್ಯುಲೇಷನು, ಇನ್ನೊಂದು ಫೀಮೇಲ್ ಪಾಪ್ಯುಲೇಷನ್. ಹಾಗಾದರೆ ಇಲ್ಲಿ ಗ್ರೂಪು ಸಪ್ರೇಟ್ ಆಯಿತು. ಪಾಪ್ಯುಲೇಷನಲ್ಲಿ ಏನೇ ಗ್ರೂಪ್ ಸಪ್ರೇಟ್ ಆದರೂ ಈ ಎರಡೂ ಕಾನ್ಸೆಪ್ಟ್ ಯಾವುದಕ್ಕೆ ರಿಲೇಟೆಡ್ ಇದೆ? ಪಾಪ್ಯುಲೇಷನ್ಗೆ ರಿಲೇಟೆಡ್ ಇದೆ. ಅದನ್ನೇ ಹೇಳ್ತಿದ್ದೀವಿ ಸೆಪ್ರೇಟಿಂಗ್. ನಾವು ಸಪ್ರೇಟ್ ಗ್ರೂಪ್ ಮಾಡ್ತಾ ಇದ್ದೀನಿ, ದೆಮ್ ಇವುಗಳನ್ನು ಸಪ್ರೇಟ್ ಮಾಡ್ತಾ ಇದ್ದೀನಿ. ಓಕೆ, ಮೇಲು ಫಿಮೇಲ್ ಸಪ್ರೇಟ್ ಮಾಡಿದರೂ ಕೂಡ ರಿಲೇಟೆಡ್ ಪಾರ್ಟ್, ಅದಕ್ಕೆ ಸಂಬಂಧಪಟ್ಟಂಥ ಪಾರ್ಟೇ ಆಗಿರುತ್ತೆ ಅಂತ ಹೇಳಿದ್ದಾರೆ. ಇದಿಷ್ಟು ನಾವು ಓರೆಸ್ ಸೆಕ್ರೆಸ್ಟ್ ಡೆಫಿನೇಷನಲ್ಲಿ ನಾವು ಅರ್ಥ ಮಾಡ್ಕೊತಾ ಹೋಗ್ತೀವಿ. ಕ್ಲಾಸಿಫಿಕೇಷನ್ ಆಫ್ ಡಾಟಾ ಅಂದರೆ ಏನಿಲ್ಲ, ಡಾಟಾ ಅಂದರೆ ನ್ಯೂಮರಿಕಲ್ ಇನ್ಫಾರ್ಮೇಷನು, ನಿಮಗೆ ಗೊತ್ತಿದೆ. ಇಲ್ಲಿ ನ್ಯೂಮರಿಕಲ್ ಇನ್ಫಾರ್ಮೇಷನ್ ಅಂತ ಅಷ್ಟೇ ಸ್ಪೆಸಿಫಿಕ್ಕಾಗಿ ಹೇಳೋಕ್ಕಾಗಲ್ಲ, ಇಲ್ಲಿ ಅದು ಬಿಟ್ಟು ಆಟ್ರಿಬ್ಯೂಟ್ಸು ಕೂಡ ಬರುತ್ತೆ. ಹಾಗಾಗಿ ಒಂದು ಡಾಟಾ ಇನ್ಫಾರ್ಮೇಷನ್ ಏನಿದೆ, ಆ ಕಲೆಕ್ಟ್ ಮಾಡಿರೋಂಥ ಇನ್ಫಾರ್ಮೇಷನ್ನ ನಾವು ಸಿಸ್ಟಮೆಟಿಕ್ ವೇಯಲ್ಲಿ ಒಂದು ಡಾಟಾನ ನಾವು ಕ್ಲಾಸಿಫೈಡ್ ಮಾಡಿ, ಒಂದು ಡಿಫ್ರೆಂಟ್ ಗ್ರೂಪ್ಸ್ಗಳನ್ನು ಮಾಡಿ, ಒಂದು ಪ್ರಿಪ್ರೇಷನ್ನ ಮಾಡ್ಕೊಡೋಂಥ ಒಂದು ಪ್ರೋಸೆಸ್ನ ಕ್ಲಾಸಿಫಿಕೇಷನ್ ಅಂತ ಕರಿತಾ ಹೋಗ್ತೀವಿ. ಅದು ಬಿಟ್ಟು ಬೇರೆ ಏನು ಹೇಳೋದಕ್ಕೆ ಇಲ್ಲಿ ಅಂಥ ಒಂದು ಮ್ಯಾಟರ್ ಇಲ್ಲಿ ಏನಿಲ್ಲ. ಕಾಲೇಜ್ ಅಂತ ತಗೊಳ್ಳಿ, ನಿಮಗೆ ಇನ್ನೂ ಅರ್ಥ ಆಗಬೇಕಂದ್ರೆ ಕಾಲೇಜ್ ಅಂತ ತಗೊಳ್ಳಿ. ಈ ಕಾಲೇಜ್ ಅಂತ ತಗೊಂಡೆ, ಕಾಲೇಜು ಎಕ್ಸಾಂಪಲ್ ಯಾವುದು? ಭದ್ರಾ ಕಾಲೇಜಲ್ಲಿ ನಾನು 2 ಪಾರ್ಟ್ ಮಾಡ್ತೀನಿ, ಒಂದು PU ಪಾರ್ಟ್ ಮಾಡ್ತೀನಿ. ಹಾಗಾದರೆ ಭದ್ರಾ ಕಾಲೇಜಲ್ಲಿ PU ಪಾರ್ಟ್ ಆದಮೇಲೆ ನೆಕ್ಸ್ಟ್ ಈ ಕಡೆ ಏನು ಮಾಡ್ತೀನಿ? ಡಿಗ್ರಿ ಪಾರ್ಟ್ ಬೇರೆ ಮಾಡ್ತೀನಿ. ಹಾಗಾದರೆ ಮತ್ತೆ ಡಿಗ್ರಿ ಆಯಿತು, PU ಆಯಿತು. PU ಅಲ್ಲಿ ಮತ್ತೆ ನಾನು ಏನು ಮಾಡ್ತೀನಿ? ಮತ್ತೆ 3 ಪಾರ್ಟ್ ಮಾಡ್ತಾ ಹೋಗ್ತೀನಿ. ಕಾಮರ್ಸ್, ಮತ್ತು ಆರ್ಟ್ಸ್, ಮತ್ತು ನಾನೇನು ಮಾಡ್ಬೋದು? ಸೈನ್ಸ್. ಇಲ್ಲೂ ಅಷ್ಟೇ, ಡಿಗ್ರಿ ಪಾರ್ಟಲ್ಲೂ ಬಂದಾಗ ಮತ್ತೇನು ಮಾಡ್ಬೋದು? ಕಾಮರ್ಸ್. ನೆಕ್ಸ್ಟ್ ಏನು ಮಾಡ್ತೀನಿ? ಆರ್ಟ್ಸ್. ನೆಕ್ಸ್ಟ್ ಏನು ಮಾಡ್ತೀನಿ? ಸೈನ್ಸ್ ಅಂತ ಮಾಡ್ತೀನಿ. ಇಲ್ಲಿ ಕಾಮರ್ಸ್ ಅಂದರೆ BCom ಆಗಿರ್ಬೋದು, ಅಥವಾ BBA ಅಂತ ಕೋರ್ಸ್ ಆಗಿರ್ಬೋದು. ಆರ್ಟ್ಸಲ್ಲಿ BA ಆಗಿರುತ್ತೆ, ಇನ್ನು ಸೈನ್ಸಲ್ಲಿ BSc ಆಗಿರುತ್ತೆ. ಇನ್ನೂ ಬೇಕಾದ್ರೆ ಯಾವ್ದಾರು ಅದರ್ ಕೋರ್ಸ್ ತೊಗೊಳೋದ್ರೆ BCA ಆಗಿರುತ್ತೆ. ಓಕೆನಾ? ಅದರ್ ಕೋರ್ಸ್. ಹಾಗಾದರೆ ಇಲ್ಲಿ ಅಬ್ಸರ್ವ್ ಮಾಡಿದಾಗ PUCಯಲ್ಲಿ ಕಾಮರ್ಸು ಇರ್ತಾರೆ, PUCಯಲ್ಲಿ ಆರ್ಟ್ಸ್ ಸ್ಟೂಡೆಂಟ್ಸು ಬರ್ತಾರೆ, PUCಯಲ್ಲಿ ಸೈನ್ಸ್ ಸ್ಟೂಡೆಂಟ್ಸು ಬರ್ತಾರೆ. ಎಲ್ಲ ಸ್ಟೂಡೆಂಟ್ಸ್ಗಳು ನಾವು ಏನು ಡಿಫ್ರೆಂಟ್ ಗ್ರೂಪ್ ಮಾಡಿದ್ದೀವಿ, ಆ ಗ್ರೂಪು ಯಾವ ರಿಲೇಟೆಡ್ ಇರೋಂಥ ಪಾರ್ಟ್ ಆಗಿರುತ್ತೆ? PUCಗೆ ರಿಲೇಟೆಡ್ ಇರೋಂಥ ಪಾರ್ಟ್ ಆಗಿರುತ್ತೆ. ಅದೇ ಥರ ಸೇಮ್ ಇಲ್ಲಿ ಬಂದಾಗ ಡಿಗ್ರಿ, ಭದ್ರಾ ಕಾಲೇಜಲ್ಲಿ ಡಿಗ್ರಿನೂ ಇದೆ. ಆ ಡಿಗ್ರಿಯಲ್ಲಿ ಕಾಮರ್ಸಿಗೆ ರಿಲೇಟೆಡ್ ಇರೋಂಥ BCom BBA ಕೋರ್ಸ್ ಇದೆ. ಅದೇ ಡಿಗ್ರಿಯಲ್ಲಿ ಆರ್ಟ್ಸಿಗೆ ಸಂಬಂಧಪಟ್ಟಿದ್ದು BA ಕೋರ್ಸ್ ಇದೆ.
ಅದೇ ಡಿಗ್ರಿಯಲ್ಲಿ ಸೈನ್ಸಿಗೆ ರಿಲೇಟೆಡ್ ಅಂತ BSc ಕೋರ್ಸ್ ಇದೆ. ಅದೇ ಕಾಲೇಜಲ್ಲಿ ಅದರ್ ಕೋರ್ಸು BCA ಕಂಪ್ಯೂಟರ್ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಕೋರ್ಸು ಇದೆ. ಈ ರೀತಿ ನಾವು ಏನು ಮಾಡಿದ್ವಿ, ಭದ್ರಾ ಕಾಲೇಜ್ ಅಂತ ಒಂದು ಕಾಲೇಜನ್ನ ತಗೊಂಡು ಈ ಕಾಲೇಜಲ್ಲಿ ಸ್ಟ್ರೆಂತ್ ಎಷ್ಟಿದೆ ಅಂತ ಸ್ಟಡಿ ಮಾಡಬೇಕಂತ ಅಸ್ಯೂಮ್ ಮಾಡಿದಾಗ ಆ ಸ್ಟ್ರೆಂತ್ PUCಯಲ್ಲಿ ಎಷ್ಟು, ಡಿಗ್ರಿಯಲ್ಲಿ ಎಷ್ಟು ಸ್ಟ್ರೆಂತ್ ಇದೆ. PUCಯಲ್ಲಿ ಕಾಮರ್ಸಿಗೆ ಸ್ಟ್ರೆಂತ್ ಇದೆ, ಆರ್ಟ್ಸಿಗೆ ಸ್ಟ್ರೆಂತ್ ಇದೆ, ಸೈನ್ಸಿಗೆ ಸ್ಟ್ರೆಂತ್ ಇದೆ. ಮತ್ತು ಡಿಗ್ರಿಯಲ್ಲಿ ಕಾಮರ್ಸಿಗೆ ಸ್ಟ್ರೆಂತ್ ಇದೆ, ಅದರಲ್ಲಿ BCom ಎಷ್ಟು, BBA ಎಷ್ಟು, ಆರ್ಟ್ಸ್ ಕಾಮರ್ಸಲ್ಲಿ. ಅದೇ ಥರ ಆರ್ಟ್ಸಲ್ಲಿ BA ಸ್ಟ್ರೆಂತ್ ಎಷ್ಟಿದೆ, ಸೈನ್ಸಲ್ಲಿ BSc ಸ್ಟ್ರೆಂತ್ ಎಷ್ಟಿದೆ, ಇನ್ನು ಅದರ್ಸ್ BCಯಲ್ಲಿ ಟೋಟಲ್ ಸ್ಟ್ರೆಂತ್ ಎಷ್ಟಿದೆ ಅಂತ ಇಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ಬೇಕಾದ್ರೆ ಇನ್ನೂ ಸಬ್ ಗ್ರೂಪ್ಸ್ನ ಮಾಡ್ತಾ ಹೋಗ್ಬೋದು. ಯಾವ ಥರ ಕಾಮರ್ಸಲ್ಲಿ ಮತ್ತೆ ಯಾವ ಥರ ಡಿವೈಡ್ ಮಾಡ್ಬೋದು, ಫಸ್ಟ್ ಪಿ ಯು ಸಿ ಕಾಮರ್ಸ್, ಸೆಕೆಂಡ್ PUC ಕಾಮರ್ಸ್. ಆರ್ಟ್ಸಲ್ಲೂ ಅಷ್ಟೇ, ಮತ್ತೆ ಫಸ್ಟ್ PUC ಕಾಮರ್ಸ್, ಸೆಕೆಂಡ್ PUC ಕಾಮರ್ಸ್. ಸೈನ್ಸಲ್ಲೂ ಅಷ್ಟೇ, ಫಸ್ಟ್ PUC ಆರ್ಟ್ಸ್, ಸೆಕೆಂಡ್ PUC ಆರ್ಟ್ಸ್. ಇಲ್ಲಿ ಫಸ್ಟ್ PUC ಸೈನ್ಸ್, ಸೆಕೆಂಡ್ PUC ಸೈನ್ಸ್. ನೋಡಿ, ಮೇನ್ ಗ್ರೂಪು, ಸಬ್ ಗ್ರೂಪ್ಸು, ಕ್ಲಾಸಸ್ಗಳು ಡಿವೈಡ್ ಆಗ್ತಾನೆ ಇದೆ. ಮತ್ತೆ ಇನ್ನೂ ಡಿವೈಡ್ ಮಾಡಬೇಕು ಅಂದರೆ ಮತ್ತೆ ಫಸ್ಟ್ PUC ಕಾಮರ್ಸಲ್ಲಿ A ಸೆಕ್ಷನ್, B ಸೆಕ್ಷನ್, ಸೆಕೆಂಡ್ PUCಲಿ A ಸೆಕ್ಷನ್, ಸೆಕೆಂಡ್ PUCಲಿ B ಸೆಕ್ಷನ್. ಆರ್ಟ್ಸಲ್ಲೂ ಅಷ್ಟೇ A ಸೆಕ್ಷನ್, B ಸೆಕ್ಷನ್, A ಸೆಕ್ಷನ್, B ಸೆಕ್ಷನ್. ಸೈನ್ಸಲ್ಲೂ ಅಷ್ಟೇ. ನೋಡಿ, ಡಿವೈಡ್ ಮಾಡ್ತಾ ಹೋದಾಗ ನಮ್ಮ ರಿಕ್ವೈರ್ಮೆಂಟ್ ಬೇಸ್ ಮೇಲೆ, ನಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಬೇಸ್ ಮೇಲೆ ಕಲೆಕ್ಟ್ ಮಾಡಿರೋಂಥ ಡಾಟಾನ ನಾವು ಡಿಫ್ರೆಂಟ್ ಗ್ರೂಪ್ಸ್ಗಳಲ್ಲಿ ಡಿವೈಡ್ ಮಾಡ್ತಾ ಹೋದ್ವಿ. ಇದು ಬೆಸ್ಟ್ ಎಕ್ಸಾಂಪಲ್ ನಿಮಗೆ. ಕ್ಲಾಸಿಫಿಕೇಷನ್ ಅನ್ನೋದು ಏನು ಪ್ರೋಸೆಸ್, ಏನು ಡಿಫಿಕಲ್ಟೆಡ್ ಕಾನ್ಸೆಪ್ಟ್ ಅಲ್ಲ, ವೆರಿ ಸಿಮಿಲರ್ ಕಾನ್ಸೆಪ್ಟು, ಈಸಿ ಕಾನ್ಸೆಪ್ಟು. ಕ್ಲಾಸಿಫಿಕೇಷನ್ ಅಂದರೆ ಏನು, ಇನ್ಫಾರ್ಮೇಷನ್ಸ್ಗಳನ್ನು ಸಿಸ್ಟಮೆಟಿಕ್ ವೇಯಲ್ಲಿ ರಿಲೇಟೆಡ್ ಇನ್ಫಾರ್ಮೇಷನ್ಸ್ಗಳನ್ನು, ಸಿಮಿಲರ್ ಇನ್ಫಾರ್ಮೇಷನ್ಸ್ಗಳನ್ನು ಡಿವೈಡ್ ಮಾಡ್ತಾ ಹೋಗುವಂಥ ಒಂದು ಪ್ರೋಸೆಸ್ನ ಕ್ಲಾಸಿಫಿಕೇಷನ್ ಆಫ್ ಡಾಟಾ ಅಂತೇಳಿ ಕರಿತೀವಿ ಅಂತೇಳಿ ಒಂದು ಭದ್ರಾ ಕಾಲೇಜ್ ಅಂತ ಅಸ್ಯೂಮ್ ಮಾಡಿ ಇಲ್ಲಿ ನಿಮಗೆ ಪಿಕ್ಚರ್ನ ಡ್ರಾ ಮಾಡಿದ್ದೀನಿ. ಈ ಪಿಕ್ಚರ್ಸಲ್ಲಿ ಒಂದು ಡಯಾಗ್ರಾಮ್ಸಲ್ಲಿ ಏನು ಸಬ್ ಗ್ರೂಪ್ಸ್ನ ಡಿವೈಡ್ ಮಾಡಿದ್ದೀನಿ, ಇಲ್ಲೂ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ಇದನ್ನು ನೀವು ಬರೀಬೋದು ಎಕ್ಸಾಂಪಲ್. ಇಲ್ಲೂ ಅಷ್ಟೇ BComಲ್ಲಿ A ಸೆಕ್ಷನ್, B ಸೆಕ್ಷನ್, A ಸೆಕ್ಷನ್, B ಸೆಕ್ಷನ್ ಇನ್ನೂ ಡಿವೈಡ್ ಮಾಡ್ತಾ ಹೋಗ್ಬೋದು. ಮತ್ತೆ ಅದರಲ್ಲಿ ಡಿವೈಡ್ ಮಾಡ್ತಾ ಹೋದರೆ ಎಷ್ಟು ಬೇಕಾದ್ರೂ ಡಿವೈಡ್ ಮಾಡ್ಬೋದು. ಅದರಲ್ಲಿ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ಸು, ಫೇಲ್ ಸ್ಟೂಡೆಂಟ್ಸು, ರಿಪೀಟರ್ಸು, ಹೆಂಗೆ ಬೇಕಾದ್ರೂ ನಾವು ನಮಗೆ ರಿಕ್ವೈರ್ಮೆಂಟ್ ಬೇಸ್ ಮೇಲೆ ಕ್ಲಾಸಿಫೈಡ್ ಮಾಡ್ತಾ ಹೋಗ್ತೀವಿ, ಗ್ರೂಪ್ಗಳನ್ನು ಮಾಡ್ತಾ ಹೋಗ್ತೀವಿ. ಈಗ ನಿಮ್ಮ SLC ರಿಸಲ್ಟ್ ತೊಗೊಂಡಾಗ ನಾವು ಕಾಲೇಜ್ಗಳಲ್ಲಿ ಗ್ರೂಪ್ ಮಾಡಿರ್ತಾರಲ್ವ, ಯಾರು 90+ ತೆಗೆದಿದ್ದಾರೆ, 100 ಎಷ್ಟು ಜನ ತೆಗೆದಿದ್ದಾರೆ. ಈ ಸ್ಕೂಲು ಕಾಲೇಜ್ಗಳಲ್ಲಿ ಫ್ಲೆಕ್ಸಿಗೆ ಕೊಡೋದಕ್ಕೋಸ್ಕರ, ಅಡ್ವರ್ಟೈಸ್ ಕೊಡೋದಕ್ಕೋಸ್ಕರ 9 ಟಾಪರ್ಸ್ ಯಾರು, ಫಸ್ಟ್ ಕ್ಲಾಸ್ ಎಷ್ಟು ಜನ ಬಂದಿದ್ದಾರೆ, ಸೆಕೆಂಡ್ ಕ್ಲಾಸ್ ಎಷ್ಟು ಜನ ಬಂದಿದ್ದಾರೆ, ಫೇಲ್ ಎಷ್ಟು ಜನ, ಎಲ್ಲದೂ ಲೀಸ್ಟ್ ಮಾಡಿ ಗ್ರೂಪ್ ಮಾಡಲ್ವ ಒಂದು ಕಾಲೇಜಿಗೆ. ಅದು ಕೂಡ ಒಂದು ಎಕ್ಸಾಂಪಲ್. ಕೋವಿಡ್ ಎಕ್ಸಾಂಪಲ್ ತೊಗೊಂಡ್ರೆ ರೀಸೆಂಟಾಗಿರೋದು ದಾವಣಗೆರೆಯಲ್ಲಿ ಎಷ್ಟು ಜನ ಕೋವಿಡ್ ಎಫೆಕ್ಟ್ ಆಗಿದೆ, ಎಷ್ಟು ಜನ ಡಿಸ್ಚಾರ್ಜ್ ಆಗಿದ್ದಾರೆ, ಎಷ್ಟು ಜನ ಡಿಸ್ಚಾರ್ಜ್ ಆಗಿರೋರಲ್ಲಿ ಏಜ್ ಎಷ್ಟು, ಆಮೇಲೆ ಕೋವಿಡ್ ಇರೋರಿಗೆ ಏಜ್ ಎಷ್ಟು, ಯಾವ ಏಜಲ್ಲಿ ಇರೋಂಥವ್ರಿಗೆ ಪೇಷಂಟ್ ಜಾಸ್ತಿ ಕೋವಿಡ್ ಎಫೆಕ್ಟ್ ಆಗಿದೆ, ಡೆತ್ ಆಗಿರೋರು ಏನು, ಈ ಥರ ಸಬ್ ಗ್ರೂಪ್ಸ್ ಕ್ಲಾಸಸ್, ಡಿಫ್ರೆಂಟ್ ಕ್ಲಾಸಸ್ನ ಡಿವೈಡ್ ಮಾಡ್ತಾ ಒಂದು ಪ್ರೋಸೆಸ್ನ ನಾವು ಇಲ್ಲಿ ಕ್ಲಾಸಿಫಿಕೇಷನ್ ಅಂತ ಹೇಳಿ ಕರಿತೀವಿ. ಸೊ ಇದರಲ್ಲಿ ಮಚ್ ಮೋರ್ ಡಿಸ್ಕಷನ್ ಏನು ನೆಸೆಸಿಟಿ ಇಲ್ಲ, ಜಸ್ಟ್ ಇಟ್ ಇಸ್ ಮೋರ್ ಎನಫ್. ಇದು ಭಾಳನೇ ಜಾಸ್ತಿ ಆಯಿತು. ಕ್ಲಾಸಿಫಿಕೇಷನ್ ಆಫ್ ಡಾಟಾ ಅಂದರೆ ಏನು ಅಂತೇಳಿ ನಿಮಗೆ ಅರ್ಥ ಮಾಡಿಸೋದಕ್ಕೋಸ್ಕರ ಕ್ಲಾಸಿಫಿಕೇಷನ್ ಅದು ಎಕ್ಸಾಮಲ್ಲಿ ಕೇಳಿದರೆ ನೀವು ಚೆನ್ನಾಗಿ ಬರೀಲಿ, ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತೇಳಿ ನಾವು ಸ್ವಲ್ಪ ಎಕ್ಸ್ಪ್ಲೇಷನ್ನ ಬ್ರಾಡರಾಗಿ ಡೀಪಾಗಿ ತೊಗೊಂಡು ಹೋಗ್ತೀವಿ. ಅದನ್ನು ಗಮನದಲ್ಲಿ ಇಟ್ಕೊಂಡು ಕಲಿತಾ ಹೋಗಿ. ಹಾಗಾದರೆ ಕ್ಲಾಸಿಫಿಕೇಷನ್ ಅಂದರೆ ಜಸ್ಟ್ ಕಲೆಕ್ಟೆಡ್ ಡಾಟಾ divided in different groups in a systematic manner, it is called as a classification. So ಇದಾದ್ಮೇಲೆ next sub concepts, objectives. ಈ ಕ್ಲಾಸಿಫಿಕೇಷನ್ ಮಾಡುವಂಥ ಒಂದು ಆಬ್ಜೆಕ್ಟಿವ್ಸ್ ಯಾಕೆ, ಆಬ್ಜೆಕ್ಟಿವ್ಸ್ ಏನು, ಉದ್ದೇಶಗಳು, ಯಾವ ಉದ್ದೇಶಕ್ಕೋಸ್ಕರ ಡಾಟಾನ ಕ್ಲಾಸಿಫೈ ಮಾಡಬೇಕು ಅಂತ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋಂಥ ಸಬ್ ಕಾನ್ಸೆಪ್ಟ್ಸೇ ಆಬ್ಜೆಕ್ಟಿವ್ಸ್. ಹಾಗಾದರೆ ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ದ ಕ್ಲಾಸಿಫಿಕೇಷನ್ ಆರ್, ನಂಬರ್ 1, ಟು ರೆಡ್ಯೂಸ್ ದಿ ಸೈಜ್ ಆಫ್ ದ ಡಾಟಾ. ನಂಬರ್ 1, to reduce the size of the data. To reduce the size of the data. ಏನು ಹೇಳ್ತಾ ಇದ್ದಾರೆ, ಕ್ಲಾಸಿಫಿಕೇಷನ್ ಮಾಡುವಂತಹ ಒಂದು ಡಾಟಾದ ಒಂದು ಆಬ್ಜೆಕ್ಟಿವ್ ಏನಂದರೆ, ಉದ್ದೇಶ ಏನಪ್ಪ ಅಂದರೆ
ರಿಡ್ಯೂಸ್ ಅಂದರೆ ಏನು, ಕಡಿಮೆ ಮಾಡಬೇಕು, ಡಿಕ್ರೀಸ್ ಮಾಡಬೇಕು. ಏನು ರಿಡ್ಯೂಸ್ ಮಾಡಬೇಕು, ಸೈಜ್ ಆಫ್ ದ ಡಾಟಾ ಏನಿದೆ ಅಲ್ಲ, ಕಲೆಕ್ಟ್ ಮಾಡಿರೋದಂಥ ಡಾಟಾ ವೆರಿ ವಾಸ್ಟ್ ಅಂಡ್ ಮೀನ್ಸ್ ವೆರಿ ಲಾರ್ಜ್ ಇರುತ್ತೆ. ಸೊ ಆ ಒಂದು ಭಾಳ ಡಾಟಾ ಏನಿರುತ್ತಲ್ಲ ಇನ್ಫಾರ್ಮೇಷನ್ಸ್ಗಳನ್ನ ಸಿಂಪ್ಲಿಫೈ ಮಾಡಬೇಕು. ಅದಕ್ಕೆ ನಾವು ಆಲ್ರೆಡಿ ಫಂಕ್ಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಸಿಂಪ್ಲಿಫೈ ಡಾಟಾ, ಲಾರ್ಜ್ ಡಾಟಾ ಕನ್ವರ್ಟೆಡ್ ಟು ಸ್ಮಾಲ್ ಡಾಟಾ ಅಂತೇಳಿ ಫಂಕ್ಷನ್ಸಲ್ಲೇ ನಾವು ಡಿಸ್ಕಸ್ ಮಾಡಿದ್ದೀವಿ. ಆ ಡಿಸ್ಕಸ್ ಮಾಡಿರೋಂಥ ಒಂದು ಫಂಕ್ಷನ್ಸಲ್ಲಿ ನೆನಪು ಮಾಡ್ಕೊಳ್ತಾ ಹೋದರೆ ಸ್ಟ್ಯಾಟಿಸ್ಟಿಕ್ಸ್ ಏನು ಮಾಡುತ್ತೆ, ಭಾಳ ಡಾಟಾನ ಸಿಂಪಲ್ ಡಾಟಾ ಆಗಿ ಸ್ಮಾಲ್ ಡಾಟಾ ಕನ್ವರ್ಟ್ ಮಾಡುತ್ತೆ. ಭಾಳ ಇದೆಯಪ್ಪ, ಲಕ್ಷ ಗಂಟಲೆ ಇದೆ, ಅದು 1000ಕ್ಕೆ, 1000ರಿಂದ ಒಂದು 100ಕ್ಕೆ, 100ರಿಂದ 10ಕ್ಕೆ ಕಡಿಮೆ ಮಾಡ್ತಾ ಹೋಗುತ್ತೆ. ಈ ರೀತಿ ನಾವು ಕಲೆಕ್ಟ್ ಮಾಡಿರೋಂಥ ಡಾಟಾ ಸೈಜು ವೆರಿ ಲಾರ್ಜ್ ಇದೆ ಅಂದರೆ ಅದನ್ನು ವೆರಿ ಲಾರ್ಜ್ ಇರೋಂಥ ಸೈಜ್ನ ಸ್ಮಾಲ್ ಸೈಜಿಗೆ ರಿಡ್ಯೂಸ್ ಮಾಡೋಂಥ ಒಂದು ಪರ್ಪಸ್ಸಿಗೋಸ್ಕರ, ಒಂದು ಆಬ್ಜೆಕ್ಟಿವ್ಗೋಸ್ಕರ ಒಂದು ಡಾಟಾನ ನಾವು ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ನಂಬರ್ 1 ಅದನ್ನೇ ಹೇಳ್ತಾರೆ, ಕ್ಲಾಸಿಫಿಕೇಶನ್ಸ್ ರಿಡ್ಯೂಸ್ ದಿ ವಾಸ್ಟ್ ಆ್ಯಂಡ್ ವಾಲ್ಯೂಮ್ನೆಸ್ ಡಾಟಾ ಇಂಟು ಆ್ಯಂಡಿ ಸೈಜ್ ಮೀನ್ಸ್ ನಮ್ಮ ಕೈಯಲ್ಲಿ ಹಿಡ್ಕೊಳಕ್ಕಾಗಷ್ಟು ಇಷ್ಟೊಂದು ಐತಪ್ಪ ಡಾಟಾ, ಹಂಗೆ ಒಂಥರ ಬಂಡೆ ಎತ್ತಷ್ಟು ಡಾಟಾ ಐತೆ ಭಾಳ, ಅಷ್ಟು ಡಾಟಾನ ಸಿಂಪಲಾಗೆ ನಾವು ಕೈಯಲ್ಲಿ ಹಿಡ್ಕೊಳಕ್ಕಾಗಬೇಕು, ಅಷ್ಟೇ ಸಿಂಪಲಾಗಿ ಒಂದು ಹಿಡ್ಕೊಳೋ ರೀತಿ ಆಗೋ ಥರ ಒಂದು ಡಾಟಾನ ನಾವು ಕನ್ವರ್ಟ್ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ಮಾಡ್ತಾ ಹೋಗ್ತೀವಿ ಅಂತೇಳಿ ಈ ಒಂದು ವರ್ಡಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದಾರೆ. ನಂಬರ್ 2, to bring the similarities together, to bring the similarities together, to bring the similarities together. The second objective is to bring, what do you want to bring here, similarities together. ಸೊ ಒಂದಕ್ಕೊಂದು ಸಂಬಂಧ ಇರೋಂಥ ಒಂದು ಡಾಟಾ, ರಿಲೇಟೆಡ್ ಇರೋಂಥ ಡಾಟಾನ ಜೊತೆಗೆ ಜಾಯಿನ್ ಮಾಡಿ ಒಂದು ಬಾಕ್ಸಲ್ಲಿ ಒಂದು ಕ್ಲಾಸಿಫೈಡ್ ಮಾಡೋಂಥ ಒಂದು ಪ್ರೋಸೆಸ್ಸಲ್ಲಿ ತರಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ನೋಡಿ. ಕ್ಲಾಸಿಫಿಕೇಶನ್ ಸಿಂಪ್ಲಿಫೈಸ್ ದಿ ಡಾಟಾ ಬೈ ಅರೇಂಜಿಂಗ್ ಸಿಮಿಲಾರಿಟೀಸ್ ಆ್ಯಂಡ್ ಡಿಸ್ಸಿಮಿಲಾರಿಟೀಸ್ ಕಂಟೈನ್ಡ್ ಇನ್ ದಿ ಡಾಟಾ. ಸೊ ಅಲ್ಲಿ ಯಾವುದು ಸಿಮಿಲಾರಿಟೀಸ್ ಇರುತ್ತೆ ಅದನ್ನು ಅರೇಂಜ್ ಮಾಡಿಕೊಂಡು ಡಿಸ್ಸಿಮಿಲಾರಿಟೀಸ್ಗಳನ್ನು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಅಂದರೆ ಸಿಮಿಲಾರಿಟೀಸಿಗೆ ಫೋಕಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಈಗ ಎಕ್ಸಾಂಪಲ್ ನಾವು ಆಗಲೇ ತೊಗೊಂಡಾಗ, ಸೊ PUC ಡಿಗ್ರಿ ಅಂತ ತೊಗೊಂಡ್ವಲ್ವಾ, ಈ PUC ಡಿಗ್ರಿಯಲ್ಲಿ ಯಾವ್ದು ಬರುತ್ತೆ, BCom ಬರುತ್ತೆ, BSc ಬರುತ್ತೆ, BCA ಕೋರ್ಸ್ಗಳು ಬರುತ್ತೆ. BCA ಈ ಕೋರ್ಸಸ್ಗಳು ಡಿಗ್ರಿಯಲ್ಲಿದೆ ಹೊರತು PUCಯಲ್ಲಿಲ್ಲ. ಆದರೆ PUCಯಲ್ಲಿರೋದೇನು, ಫಸ್ಟ್ PUC ಕಾಮರ್ಸು, ಸೆಕೆಂಡ್ PUC ಕಾಮರ್ಸ್. ಈ PUCಯಲ್ಲಿರೋಂಥ ಫಸ್ಟ್ PUC ಸೆಕೆಂಡ್ PUC ಕಾಮರ್ಸ್ನ ನಾವು ಈ PUC ಅಂಡರಲ್ಲೇ ತೊಗೊಳಕ್ಕೆ ಪಾಸಿಬಿಲಿಟಿ ಇರುತ್ತೆ ಹೊರತು, ಡಿವೈಡ್ ಮಾಡೋದಕ್ಕೆ ಪಾಸಿಬಿಲಿಟಿ ಇರುತ್ತೆ ಹೊರತು ಅದನ್ನು ಡಿಗ್ರಿಯಲ್ಲಿ ತೊಗೊಳಕ್ಕೆ ಆಗಲ್ಲ. ಇದು ರಾಂಗ್ ಆಗಿಬಿಡುತ್ತೆ. ಹಾಗಾಗಿ ಆ ಸಿಮಿಲಾರಿಟೀಸ್ ಬೇಸ್ ಮೇಲೆ, BCom ಯಾವುದಕ್ಕೆ ಸಂಬಂಧಪಡುತ್ತೆ, ಡಿಗ್ರಿ, BCom ಅಂದರೆ ಡಿಗ್ರಿ ಕೋರ್ಸು, ಫಸ್ಟ್ PUC ಕಾಮರ್ಸು, ಇದು PUC ಕೋರ್ಸು, ಸೆಕೆಂಡ್ PUC ಕಾಮರ್ಸು, ಸೆಕೆಂಡ್ PUC ಸೈನ್ಸು, ಇದು PUC ಕೋರ್ಸು, PUC ಅಂಡರಲ್ಲಿ ಬರಬೇಕು, PUC ಅಂಡರಲ್ಲಿ ಗ್ರೂಪ್ ಆಗಬೇಕು. BSc ಇದು ಡಿಗ್ರಿ ಕೋರ್ಸು, ಬ್ಯಾಚುಲರ್, B ಅಂದರೆ ಬ್ಯಾಚುಲರ್, ಬಿ ಬ್ಯಾಚುಲರ್ ಆಫ್ ಕಾಮರ್ಸ್, ಬ್ಯಾಚುಲರ್ ಆಫ್ ಸೈನ್ಸ್, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್, ಇವೆಲ್ಲ ಬ್ಯಾಚುಲರ್ ಆಫ್ ಕೋರ್ಸ್ಗಳು ಡಿಗ್ರಿಗೆ ರಿಲೇಟೆಡ್ ಇರೋದು. ಹಾಗಾಗಿ ಸಿಮಿಲಾರಿಟಿ ಬೇಸ್ ಮೇಲೆ ನಾವು ತೊಗೊತೀವಿ. ಅದನ್ನು ಬಿಟ್ಟು PUCಗಿರೋ ಕೋರ್ಸ್ನ ಡಿಗ್ರಿಗೆ ಹಾಕಿ, ಡಿಗ್ರಿನ PUCಗೆ ಹಾಕಿದರೆ ನೆಕ್ಸ್ಟ್ ಮುಂದಿನ ಫರ್ದರ್ ಸ್ಟಡಿಗೆ ನಮಗೆ ಹೆಲ್ಪ್ ಆಗಲ್ಲ. ಇದು ರಾಂಗ್ ಆಗಿಬಿಡುತ್ತೆ. ಅದು ಕ್ಲಾಸಿಫಿಕೇಷನ್ ಅನ್ಸ್ಕೊಳಲ್ಲ. ಕ್ಲಾಸಿಫಿಕೇಷನ್ ಅಂತ ಅನ್ಸ್ಕೋಬೇಕಂದ್ರೆ ಅಲ್ಲಿ ಮೇನು ಎಲ್ಲ ಕಾನ್ಸೆಪ್ಟ್ಸ್ಗಳು ಏನೇ ನಾವು ಕಲೆಕ್ಟ್ ಮಾಡಿದ್ರು ಅದು ಸಿಮಿಲಾರಿಟಿ ಬೇಸ್ ಮೇಲೆ ಡಿವೈಡ್ ಮಾಡಬೇಕಾಗುತ್ತೆ, ಕ್ಲಾಸಿಫಿಕೇಷನ್ ಮಾಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನಾವು ಹೇಳ್ತಾ ಹೋಗ್ಬೋದು, ಟು ಬ್ರಿಂಗ್ ತರಬೇಕಾಗುತ್ತೆ, ಸಿಮಿಲಾರಿಟೀಸ್ ಟುಗೆದರ್, ಒಂದಕ್ಕೊಂದು ರಿಲೇಟೆಡ್ ಇರೋಂಥ ಕಾನ್ಸೆಪ್ಟ್ಸ್ಗಳನ್ನು ಸೊ ಒಂದು ಜೊತೆಗೆ ನಾವು ತೊಗೋಬೇಕಾಗುತ್ತೆ, ಬರೀಬೇಕಾಗುತ್ತೆ, ಡಿವೈಡ್ ಮಾಡಬೇಕಾಗುತ್ತೆ, ಗ್ರೂಪ್ ಮಾಡಬೇಕಾಗುತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಗ್ರೂಪ್ ಮಾಡಬೇಕಾಗುತ್ತೆ ಅಂತ ಹೊರಡು ಹೇಳಿ. ನೆಕ್ಸ್ಟ್, to facilitate comparison, third one, to facilitate comparison,
The word indicating that comparison means compare two or more data. So which data? Classified data. Here classified data. ಕಂಪ್ಯಾರಿಸನ್ ಅನ್ನೋದು ಏನಂತ ಹೇಳುತ್ತೆ, ವರ್ಡು ಕಂಪೇರ್ ಮಾಡಬೇಕು ಅಂತ ಹೇಳುತ್ತೆ. ಆಗ ಕಂಪೇರ್ ಮಾಡಬೇಕಾದ್ರೆ ಒಂದು ಎರಡಕ್ಕಿಂತ ಜಾಸ್ತಿ ಡಾಟಾ ಇರಬೇಕು, 2 or more ಡಾಟಾ ಇರಬೇಕು, ಅದು ಕ್ಲಾಸಿಫೈಡ್ ಡಾಟಾ ಇರಬೇಕು. ಕ್ಲಾಸಿಫೈಡ್ ಡಾಟಾ ಮಾಡೋಂಥ ಉದ್ದೇಶ ಕಂಪೇರ್ ಮಾಡೋದು ಪರ್ಪಸ್ಸಿಗೋಸ್ಕರ ಅಂತ ಹೇಳಿದ್ದಾರೆ. ಎಕ್ಸಾಂಪಲ್ ನಾವು ಆಗಲೇ ತೊಗೊಂಡಾಗ ನಾವು ಪಾಪ್ಯುಲೇಷನಲ್ಲಿ ತೊಗೊಂಡ್ವಿ. ಎಕ್ಸಾಂಪಲ್ ಪಾಪ್ಯುಲೇಷನ್ ಇದೆ, ಪಾಪ್ಯುಲೇಷನಲ್ಲಿ ಮೇಲ್ ಪಾಪ್ಯುಲೇಷನು ಫೀಮೇಲ್ ಪಾಪ್ಯುಲೇಷನ್ ಅಂತ ತೊಗೊಂಡ್ವಿ. ಅವಾಗ ಟೋಟಲ್ ಪಾಪ್ಯುಲೇಷನು 5 ಲ್ಯಾಕ್ ಇದೆ. 5 ಲ್ಯಾಕ್ ಇದೆ ಅಂತ ಅಂದ್ಕೊಳ್ಳಿ, ಅಸ್ಯೂಮ್ ಮಾಡಿ ಯಾವುದೋ ಒಂದು ಸಿಟಿಯಲ್ಲಿ. ಅದರಲ್ಲಿ ಮೇಲು 2 ಲ್ಯಾಕ್ ಇದ್ದಾರೆ, ಫೀಮೇಲು 3 ಲ್ಯಾಕ್ ಇದ್ದಾರೆ ಅಂತ ಅಂದ್ಕೊಳ್ಳಿ. ಎಕ್ಸಾಂಪಲ್ ಲ್ಯಾಕಲ್ಲಿ. ಆದರೆ ಒಟ್ಟು ಜನಸಂಖ್ಯೆ ಒಂದು ಒಂದು ಜಿಲ್ಲೆಯಲ್ಲಿ 5 ಲಕ್ಷ ಇದ್ದಾರೆ. ಅದರಲ್ಲಿ 3 ಲಕ್ಷ ಹೆಣ್ಮಕ್ಳಾದರೆ 2 ಲಕ್ಷ ಗಂಡು ಮಕ್ಕಳು ಇದ್ದಾರೆ ಅಂತೇಳಿ ನಾವು ಹೇಳ್ತಾ ಹೋಗೋರಂತೆ. ಸೊ ಹಾಗಾದ್ರೆ ಇಲ್ಲಿ ನಾವೇನು ನೋಡ್ತಾ ಹೋಗ್ಬೋದು, ಮೇಲ್ಗಿಂತ ಫೀಮೇಲ್ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಂತೇಳಿ ನಾವು ಅರ್ಥ ಮಾಡ್ಕೋಬೋದು. ಈ ರೀತಿ ಒಂದು ಕಂಪ್ಯಾರಿಸನ್ಗೋಸ್ಕರ ನಾವು ಡಾಟಾಗಳನ್ನು ಸಿಮಿಲಾರಿಟಿ ಮಾಡಿದಾಗ ಕಂಪ್ಯಾರಿಸನ್ ಎನಬಲ್ ಆಗುತ್ತೆ, ಕಂಪ್ಯಾರಿಸನ್ ಫೆಸಿಲಿಟಿ ಆಗುತ್ತೆ ಅಂತೇಳಿ ನಾವು ಅರ್ಥ ಮಾಡ್ಕೊತೀವಿ. ಅದನ್ನು ಇಲ್ಲಿ ಇದಲ್ಲದೆ ಆಗಲೇ ಇನ್ನೊಂದು ಎಕ್ಸಾಂಪಲ್ ಕೊಟ್ಟೆ. PUC ತೊಗೊಂಡಾಗ ನಾವು ಡಿವೈಡ್ ಮಾಡಿದ್ವಿ ಕಾಮರ್ಸ್, ಆರ್ಟ್ಸ್, ಸೈನ್ಸ್ ಅಂತ. ಮತ್ತು ಕಾಮರ್ಸಲ್ಲಿ ತೊಗೊಂಡಾಗ ಕಾಮರ್ಸ್ ರಿಸಲ್ಟ್ನ ಆರ್ಟ್ಸಿಗೆ ಕಂಪೇರ್ ಮಾಡ್ಬೋದು, ಸೈನ್ಸಿಗೆ ಕಂಪೇರ್ ಮಾಡ್ಬೋದು. ಇಲ್ಲ ಕಾಮರ್ಸ್ ರಿಸಲ್ಟ್ ತೊಗೊಂಡಾಗ ಕಾಮರ್ಸಲ್ಲಿ ಮತ್ತೆ A ಸೆಕ್ಷನ್ B ಸೆಕ್ಷನ್ಗೆ ಕಂಪೇರ್ ಮಾಡ್ಬೋದು, ಕಾಮರ್ಸ್ A ಸೆಕ್ಷನ್ B ಸೆಕ್ಷನ್ಗೆ ಕಂಪೇರ್ ಮಾಡ್ಬೋದು. ಈ ರೀತಿಯಾಗಿ ನಾವು ಕಂಪ್ಯಾರಿಸನ್ಗೋಸ್ಕರ ನಾವು ಗ್ರೂಪ್ಸ್ಗಳನ್ನ ಡಿವೈಡ್ ಮಾಡ್ತಾ ಹೋದಾಗ, ನಾವು ಡಿಫ್ರೆಂಟ್ ಗ್ರೂಪ್ಸ್ನ ಮಾಡಿದಾಗ ಕಂಪ್ಯಾರಿಸನ್ ಅನ್ನೋ ಒಂದು ಪಾಸಿಬಿಲಿಟಿ ಇದೆ. ಕಂಪ್ಯಾರಿಸನ್ ಅನ್ನೋದು ಮಾಡೋ ಒಂದು ಪರ್ಪಸ್ಸಿಗೆ ಅಂತಲೇ ಕ್ಲಾಸಿಫಿಕೇಷನ್ ಮಾಡ್ಬೋದು, ಒಂದು ಉದ್ದೇಶನ ಇಟ್ಕೊಂಡು ಮಾಡ್ಬೋದು ಅಂತೇಳಿ ಹೇಳ್ತಾ ಇದ್ದಾರೆ. ಇದು ಒಂದು ಆಬ್ಜೆಕ್ಟಿವ್ ಅಂತೇಳಿ ನಾವು ಇಲ್ಲಿ ಡಿಫೈನ್ ಮಾಡ್ತಾ ಹೋಗ್ತೀವಿ. ಕ್ಲಾಸಿಫಿಕೇಷನ್ ಹೆಲ್ಪ್ಸ್ ಇನ್ ಕಂಪ್ಯಾರಿಸನ್ ಆಫ್ ಡಾಟಾ ಕ್ಯಾರೆಕ್ಟರಿಸ್ಟಿಕ್ಸ್. ಡಿಫ್ರೆಂಟ್ ಕಲೆಕ್ಟ್ ಮಾಡೋಂಥ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ಕ್ಲಾಸಿಫೈಡ್ ಮಾಡೋವಂಥ ಒಂದು ಉದ್ದೇಶ ಇಲ್ಲಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ನಾವು ಎಕ್ಸ್ಪ್ಲನೇಷನ್ಸ್ ಆಬ್ಜೆಕ್ಟಿವ್ ನಂಬರ್ 4, ದಟ್ ಈಸ್ ಟು ಫ್ಯಾಸಿಲಿಟೇಟ್ ಕಂಪ್ಯಾರಿಸನಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ. ಫ್ಯಾಸಿಲಿಟೇಟ್, ವಾಟ್ ಫ್ಯಾಸಿಲಿಟೇಟ್? ಕಂಪ್ಯಾರಿಸನ್, ಸಿಮಿಲಾರಿಟೀಸ್, ರೆಡ್ಯೂಸ್ ದಿ ಡಾಟಾ, ರೆಡ್ಯೂಸ್. ನೆಕ್ಸ್ಟ್ 4th objective, to give importance to give importance to significant features of the data. Okay, objective number 4, to give the importance to significant features of the data. ಸೊ ಇಲ್ಲಿ ಒಂದು ಇಂಪಾರ್ಟೆನ್ಸ್ ಕೊಡಬೇಕಂತೆ ಸಿಗ್ನಿಫಿಕೆಂಟ್ ಫೀಚರ್ಸ್ ಆಫ್ ದ ಡಾಟಾ ಅಂತ ಹೇಳಿದ್ದಾರೆ. ಹಾಗಂದ್ರೆ ಏನು? ಇಲ್ಲಿ ನೋಡ್ತಾ ಹೋದಾಗ unnecessary and irrelevant details in the data are eliminated at the time of classification and make the data more precise and compact. ಸೊ ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಡಾಟಾ ನಾವು ಏನು ಕಲೆಕ್ಟ್ ಮಾಡಿದ್ದೀವಿ, ಕಲೆಕ್ಟ್ ಮಾಡಿದಂಥ ಡಾಟಾ ಏನಿದೆ, ಆ ಕಲೆಕ್ಟ್ ಮಾಡಿದಂಥ ಟೋಟಲ್ ಡಾಟಾ ಏನಿದೆ, ಆ ಡಾಟಾದಲ್ಲಿ ನಮಗೆ ಇಂಪಾರ್ಟೆಂಟ್ ಇರೋಂಥ ಡಾಟಾನ ಮಾತ್ರ ಕ್ಲಾಸಿಫಿಕೇಷನ್ ಮಾಡೋದಕ್ಕೆ ಯೂಸ್ ಮಾಡಿಕೊಂಡ್ರೆ ಸಾಕು. ನಮಗೆ ರಿಕ್ವೈರ್ಮೆಂಟ್ ಇರೋಂಥ ಡಾಟಾ ನಮ್ಮ ಒಂದು ಸರ್ವೆ ನೆಕ್ಸ್ಟ್ ಕಂಟಿನ್ಯೂ ಆಗಿ ಸ್ಟಡಿ ಮಾಡೋದಕ್ಕೆ ಯಾವ ಒಂದು ಟಾಪಿಕ್ಕು, ಯಾವ ಇನ್ಫಾರ್ಮೇಷನ್ ನೀಡ್ ಇರುತ್ತೆ ಅಷ್ಟೇ ತೊಗೋಬೇಕು. ಈಗ ಎಕ್ಸಾಂಪಲ್ ನಾವು ಕ್ವಶನರಿ ಅಂತ ಪ್ರಿಪೇರ್ ಮಾಡಿದ್ವಿ ಅಂತ ಅಸ್ಯೂಮ್ ಮಾಡಿದಾಗ, ಕ್ವಶನರಿಯಲ್ಲಿ 20-25 ಕ್ವಶನ್ಸು ಅಥವಾ 15 ಎಬೋ ಕ್ವಶನ್ನ ಕ್ರಿಯೇಟ್ ಮಾಡಿದಾಗ ಅಲ್ಲಿ ಎಲ್ಲ ಡಾಟಾನು ನಮಗೆ ರಿಕ್ವೈರ್ಮೆಂಟ್ ಇರೋಲ್ಲ. ನಾವು ಎಕ್ಸಾಂಪಲ್ ನೇಮ್ ಇರುತ್ತೆ, ಜೆಂಡರ್ ಮೇಲ್ ಫೀಮೇಲ್ ಅಂತ ಇರುತ್ತೆ, ಇದಾದಮೇಲೆ ಡೇಟ್ ಆಫ್ ಬರ್ತ್ ಇರುತ್ತೆ, ಅಡ್ರೆಸ್ ಇರುತ್ತೆ, ನೆಕ್ಸ್ಟ್ ಕೋವಿಡ್ ಕಾನ್ಸೆಪ್ಟ್ ಅಂತ ತೊಗೊಂಡ್ರೆ ಕೋವಿಡ್ ರಿಲೇಟೆಡ್ ಅಂತ ಕ್ವಶನ್ಸ್ಗಳು ಪ್ರಿಪೇರ್ ಮಾಡಿರ್ತೀವಿ. ಇದರಲ್ಲಿ ನಾವೇನು ಮಾಡ್ಬೋದು, ನೇಮ್ ಬೇಕು ತೊಗೊತೀವಿ, ಡೇಟ್ ಆಫ್ ಬರ್ತ್ ಬೇಡ ನೆಗ್ಲೆಕ್ಟ್ ಮಾಡೋಣ, ಅದನ್ನು ಇಲ್ಲಿ ಬೇಕಾಗಿಲ್ಲ ಅಂದರೆ ಬಿಟ್ಬಿಡೋಣ.
ಅಕಸ್ಮಾತ್ ಬೇಕಿದ್ರೆ ತೊಗೋಬೋದು, ಅಕಸ್ಮಾತ್ ಈಗ ಬೇಡ ಅಂತ ಅಂದ್ಕೊಳ್ಳಿ ಡೇಟ್ ಆಫ್ ಬರ್ತ್. ಓಕೆ, ಅಕಸ್ಮಾತ್ ಡೇಟ್ ಆಫ್ ಬರ್ತ್ ಬೇಕಿರೋದು ತೊಗೊತೀನಿ. ಈಗ ಅಡ್ರೆಸ್ ಬೇಡ, ಅಡ್ರೆಸ್ ನಮಗೆ ನೀಡಿಲ್ಲ, ಅಡ್ರೆಸ್ನ ನೆಗ್ಲೆಕ್ಟ್ ಮಾಡೋದು. ಹಾಗಾದರೆ ಕಲೆಕ್ಟ್ ಮಾಡಿದಂಥ ಡಾಟಾದಲ್ಲಿ, ಟೋಟಲ್ ಡಾಟಾದಲ್ಲಿ ನಮಗೆ ರಿಲೇಟೆಡ್ ಇರೋಂಥ ಇಂಪಾರ್ಟೆಂಟ್ ಸಿಗ್ನಿಫಿಕೆಂಟ್ ಫೀಚರ್ಸ್ ಆಫ್ ದ ಡಾಟಾದಲ್ಲಿ ಒಂದು ಯಾವುದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ, ಯಾವ ಒಂದು ಇಂಪಾರ್ಟೆನ್ಸ್ ರೋಲ್ ಪ್ಲೇ ಆಗೋವಂಥ ಕಾನ್ಸೆಪ್ಟ್ ಇರುತ್ತೆ, ಅದನ್ನು ಮಾತ್ರ ನಾವು ಏನು ಮಾಡ್ತಾ ಹೋಗ್ತೀವಿ, ಒಂದು ಕಲೆಕ್ಟ್ ಮಾಡಬೇಕು, ಅದು ಅಷ್ಟೇ ಮಾತ್ರ ನಾವು ಅರೇಂಜ್ ಮಾಡಬೇಕಾಗುತ್ತೆ. ಅದನ್ನು ಅರೇಂಜ್ ಮಾಡೋದಕ್ಕೆ ನಮಗೆ ಕ್ಲಾಸಿಫಿಕೇಷನ್ ಬೇಕು ಅಂತೇಳಿ ಹೇಳ್ತಾ ಹೋಗ್ತಾರೆ. ಸೊ ಇದಿಷ್ಟು ನಾವು ಎಕ್ಸ್ಪ್ಲನೇಷನ್ಸ್ 4th ಆಬ್ಜೆಕ್ಟಿವಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ಈ ರೀತಿ ನಾವು ಡಾಟಾನ ನಾವು ತೊಗೊಂಡ್ರೆ ನಮಗೇನಾಗುತ್ತೆ, ಮೋರ್ ಪ್ರಿಸೈಸ್ ಅಂದರೆ ಅಕ್ಯುರೇಟಾಗಿ ಇನ್ಫಾರ್ಮೇಷನ್ಸ್ ಗೊತ್ತಾಗ್ತಾ ಹೋಗುತ್ತೆ. ಎಲ್ಲದೂ ಲೋಡ್ ಮಾಡೋಕ್ಕಾಗಲ್ಲ. ಇಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ ಡಾಟಾ ರೆಡ್ಯೂಸ್ ಮಾಡಬೇಕು ಅಂತೇಳಿ. ಡಾಟಾ ಲಾರ್ಜ್ ಇದೆ ಅಂದರೆ ಅದನ್ನು ಸ್ಮಾಲಿಗೆ ಕನ್ವರ್ಟ್ ಮಾಡಬೇಕಂದಾಗ ನಮಗೆ ಅಲ್ಲಿ ಎಷ್ಟು ಡಾಟಾ ಕಲೆಕ್ಟ್ ಮಾಡಿರ್ತೀವಿ ಅಷ್ಟು ಡಾಟಾದಲ್ಲಿ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ ಅಷ್ಟೇ ನಾವು ತೊಗೋಬೇಕು. ಪಾರ್ಟ್ ಆಫ್ ದ ಡಾಟಾನ, ಫುಲ್ ಡಾಟಾನ ತೊಗೊಳಕ್ಕಾಗಲ್ಲ. ಫುಲ್ ಡಾಟಾನೇ ತೊಗೊಂಡ್ರೆ ಕ್ಲಾಸಿಫಿಕೇಷನ್ ಮಾಡೋವಂಥ ನೆಸೆಸಿಟಿ ಇರಲ್ಲ. ಫುಲ್ ಡಾಟಾದಲ್ಲಿ ನಮಗೆ ಇಂಪಾರ್ಟೆಂಟ್ ಇರೋದು ನಮ್ಮ ಸ್ಟಡಿಗೆ, ನೆಕ್ಸ್ಟ್ ಫರ್ದರ್ ಸ್ಟಡಿಗೆ ಅದರಲ್ಲಿ ಇಂಪಾರ್ಟೆಂಟನ್ನು ಅಷ್ಟೇ ತೊಗೊಂಡ್ರೆ ಪಾರ್ಟ್ ಆಫ್ ದ ಡಾಟಾ ಬರುತ್ತೆ. ಆ ಪಾರ್ಟ್ ಆಫ್ ದ ಡಾಟಾ ಮಾಡಿದಾಗ ಡಾಟಾ ರಿಡ್ಯೂಸ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ನಾವೇನು ಮಾಡ್ಬೋದು, ಯಾವುದಕ್ಕೆ ಇಂಪಾರ್ಟೆಂಟ್ ಇರ್ತದೆ ಅದು ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ ಅಂತೇಳಿ ತಿಳ್ಕೊಬೋದು. ನೆಕ್ಸ್ಟ್ 5th one, to enable further statistical analysis. To enable further statistical analysis. To enable, ಇಲ್ಲಿ ಎನಬಲ್ ಇದೆ ಫಾರ್ ದ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಅಂದರೆ ಮುಂದಿನ ಯಾವುದಾದ್ರೂ ಸ್ಟ್ಯಾಟಿಸ್ಟಿಕಲ್ ಅನಲೈಸ್ ಮಾಡೋದಕ್ಕೆ ನಮಗೆ ಬೇಕಾದರೆ ನಮಗೆ ಇಲ್ಲಿ ಕ್ಲಾಸಿಫಿಕೇಷನ್ ಆಫ್ ಡಾಟಾ ಸಿಗುತ್ತೆ. ಎಸ್ ಅಫ್ಕೋರ್ಸ್, ಈಗ ನಾವು ಕ್ಲಾಸಿಫೈಡ್ ಮಾಡಿದ ಮೇಲೆ ಡಾಟಾನ ನೆಕ್ಸ್ಟ್ ಏನು ಮಾಡಬೇಕು, ಟ್ಯಾಬ್ಯುಲೇಷನ್ ಮಾಡಬೇಕು. ಹಾಗಾದರೆ ಟ್ಯಾಬ್ಯುಲೇಷನ್ ಮಾಡಬೇಕು ಅಂದರೆ ಆ ಡಾಟಾನ ಫಸ್ಟು ಕ್ಲಾಸಿಫೈಡ್ ಆಗಿರಬೇಕು. ಹಾಗಾದರೆ ಕ್ಲಾಸಿಫೈಡ್ ಆಗಿರೋ ಡಾಟಾ ಮಾತ್ರ ಎಲ್ಲಿ ಯೂಸ್ ಆಗುತ್ತೆ, ಟ್ಯಾಬ್ಯುಲೇಷನಲ್ಲಿ ಯೂಸ್ ಆಗುತ್ತೆ. ಹಾಗಾಗಿ ಕ್ಲಾಸಿಫಿಕೇಷನ್ ಮಾಡಿರೋಂಥ ಡಾಟಾ ಅದರ ನೆಕ್ಸ್ಟ್ ಆಬ್ಜೆಕ್ಟಿವ್ ಏನಿರಬೇಕಂದ್ರೆ ಟ್ಯಾಬ್ಯುಲೇಷನ್ಗೆ ಯೂಸ್ ಆಗೋ ರೀತಿ ಇರುತ್ತೆ. ಹಾಗಾಗಿ ಅದರ ಆಬ್ಜೆಕ್ಟಿವ್ ಏನು ಹೇಳ್ತೀವಿ, ಮುಂದಿನ ಒಂದು ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ಗೋಸ್ಕರ, ಮುಂದೆ ಬೇರೆ ಸ್ಟಡಿಗೋಸ್ಕರ ನಮಗೆ ಈ ಒಂದು ಡಾಟಾ ಒಂದು ವೇ ಮಾಡುತ್ತೆ, ಒಂದು ದಾರಿ ಮಾಡುತ್ತೆ ಅಂತೇಳಿ ಹೇಳ್ತಾ ಹೋಗ್ಬೋದು. ಇಲ್ಲೇ ಹೇಳ್ತಾ ಇದ್ದಾರೆ ನೋಡಿ, ಕ್ಲಾಸಿಫಿಕೇಷನ್ ಆಫ್ ದ ಡಾಟಾ ಎನಬಲ್ಸ್ ಫರ್ದರ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಆ್ಯಂಡ್ ಹೆನ್ಸ್ ಟು ಡ್ರಾ ಮೀನಿಂಗ್ಫುಲ್ ಕನ್ಕ್ಲೂಷನ್. ಮುಂದಿನ ಒಂದು ಸ್ಟಡಿಗೆ, ಮುಂದಿನ ಸ್ಟ್ಯಾಟಿಸ್ಟಿಕಲ್ ಒಂದು ಅನಾಲಿಸಿಸ್ಗೆ ಇದು ಹೆಲ್ಪ್ ಆಗುತ್ತೆ. ಒಂದು ಕ್ಲಾಸಿಫಿಕೇಷನ್ ಆಫ್ ಡಾಟಾ ಇದ್ರ ಮೂಲಕ ಒಂದು ವ್ಯಾಲಿಡ್ ಕನ್ಕ್ಲೂಷನ್ ಕಂಡುಕೊಳ್ಬೋದು ಅಂತೇಳಿ ಹೇಳಿದ್ದಾರೆ. ಇದಿಷ್ಟು ಆಬ್ಜೆಕ್ಟಿವ್ ಆಫ್ ಕ್ಲಾಸಿಫಿಕೇಷನ್ ಆಫ್ ಡಾಟಾ. ಯಾಕೆ ಕ್ಲಾಸಿಫೈ ಮಾಡಬೇಕು ಅನ್ನೋಂಥ ಒಂದು ಆಬ್ಜೆಕ್ಟಿವ್ನ ನಾವು ಅರ್ಥ ಮಾಡ್ಕೊಂಡ್ವಿ. ನಂಬರ್ 1 ರಿಡ್ಯೂಸ್ ದ ಡಾಟಾ, ನಂಬರ್ 2 ಟುಗೆದರ್ ಸಿಮಿಲಾರಿಟೀಸ್, ನಂಬರ್ 3 ಕಂಪ್ಯಾರಿಸನ್, ನಂಬರ್ 4 ಗಿವ್ ದ ಇಂಪಾರ್ಟೆಂಟ್ಸ್ ಫೀಚರ್ಸ್ ಓನ್ಲಿ, ನಂಬರ್ 5 helps to further statistical analysis. Total 5 objectives discussed in classification of data. Next, types of classification. After the understood of what do you mean by classification, now let's start the understand of different types of classification. ನಾವು ಕ್ಲಾಸಿಫಿಕೇಷನ್ ಹೇಗೆ ಮಾಡಬೇಕು, ಕ್ಲಾಸಿಫಿಕೇಷನ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡ್ಮೇಲೆ ಆ ಕ್ಲಾಸಿಫಿಕೇಷನು ಯಾವ ಥರ ಡಿಫ್ರೆಂಟ್ ಟೈಪ್ಸಲ್ಲಿ ಇರುತ್ತೆ ಅಂತೇಳಿ ಅರ್ಥ ಮಾಡ್ಕೊತ ಹೋಗ್ಬೇಕು. ಆದರೆ ಆ ಡಿಫ್ರೆಂಟ್ ಟೈಪ್ ಆಫ್ ಕ್ಲಾಸಿಫಿಕೇಷನ್ ಬರೋದಾದರೆ, ನಂಬರ್ 1 ಕ್ರೋನಲಾಜಿಕಲ್ ಕ್ಲಾಸಿಫಿಕೇಷನ್. ನಂಬರ್ 1 ಕ್ರೋನಲಾಜಿಕಲ್, CHRONO ಲಾಜಿಕಲ್, ಕ್ರೋನಲಾಜಿಕಲ್ ಟೆಂಪೋರಲ್ ಅಂತೇಳಿ ಕರೀತಾರೆ. ಇದಕ್ಕೆ ಬ್ರ್ಯಾಕೆಟಲ್ಲಿ ಟೆಂಪೋರಲ್ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ.
classification. Number 1. Number 2, geographical. ಜಿಯೋಗ್ರಾಫಿಕಲಿಗೆ ಸ್ಪೇಷಿಯಲ್ ಅಂತೇಳಿ ಸ್ಪೇಷಿಯಲ್ ಕ್ಲಾಸಿಫಿಕೇಶನ್ ಅಂತ ಕರೀತಾರೆ. Number 3, qualitative classification. Qualitative classification. Next, 4th one, quantitative classification. Okay, here classification, types of classification divided into 4 types. One is chronological, second one geographical, third one qualitative, fourth one quantitative classification. ಕ್ಲಾಸಿಫಿಕೇಶನ್ 4 ಥರ ಡಿವೈಡ್ ಮಾಡಿದ್ದಾರೆ. ಕ್ರೊನಾಲಜಿಕಲ್ ಅಂತೇಳಿ ಫಸ್ಟನ್ನು ಟೈಪ್ ಡಿವೈಡ್ ಮಾಡಿದ್ದಾರೆ. ಕ್ರೊನಾಲಜಿಕಲ್ಲಿಗೆ ಟೆಂಪೋರಲ್ ಅಂತೇಳಿ ಕರಿತಾ ಹೋಗ್ತಾರೆ. ನೆಕ್ಸ್ಟ್ ಜಿಯೋಗ್ರಫಿಕಲ್ ಅಂತಾರೆ, ಸ್ಪೇಷಿಯಲ್ ಅಂತೇಳಿ ಅದಕ್ಕೆ ಇನ್ನೊಂದು ವರ್ಡ್ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಕ್ವಾಲಿಟೇಟಿವ್, ಕ್ವಾಂಟಿಟೇಟಿವ್, ಈ ರೀತಿ 4 ಪಾರ್ಟ್ ಆಫ್ ಅಲ್ಲಿ ಒಂದು ಕ್ಲಾಸಿಫಿಕೇಶನ್ ಟೈಪ್ಸ್ನ ಮಾಡಿದ್ದಾರೆ. ಅದರಲ್ಲಿ ನಂಬರ್ 1, ವಾಟ್ ಈಸ್ ಫಸ್ಟ್ ನಂಬರ್ 1 ಕ್ರೊನಾಲಜಿಕಲ್ ಕ್ಲಾಸಿಫಿಕೇಶನ್. ಹಾಗಾದರೆ ಇದರಲ್ಲಿ ಫಸ್ಟ್ ನಾವು ಡಿಸ್ಕಸ್ ಮಾಡ್ತಾ ಹೋದಾಗ ನಂಬರ್ 1 ಯಾವ್ದು ಬರುತ್ತೆ? ಕ್ರೊನಾಲಜಿಕಲ್ ಕ್ಲಾಸಿಫಿಕೇಶನ್ ಬರುತ್ತೆ. ಟೈಪ್ಸ್. ಹಾಗಾದ್ರೆ ಕ್ರೊನಾಲಜಿಕಲ್ ಆರ್ ಟೆಂಪೋರಲ್ ಕ್ಲಾಸಿಫಿಕೇಶನ್ ಅಂದರೆ ಏನು ನೋಡಿ. ಬೋರ್ಡ್ ಮೇಲೆ ನಾನು ಏನೇನು ಬರಿತಾ ಹೋಗ್ತೀನಿ ಎಲ್ಲ ಬರೆದಿರೋಂಥ ಒಂದು ಇನ್ಫಾರ್ಮೇಷನ್ಸ್, ಒಂದು ಟಾಪಿಕ್ಸ್, ಸಬ್ ಟಾಪಿಕ್ಸ್, ಯಾವುದೇ ಒಂದು ಇನ್ಫಾರ್ಮೇಷನ್ ಬೋರ್ಡ್ ಮೇಲೆ ಬರಿತಿದ್ದೀನಿ ಅಂದರೆ ಅದೆಲ್ಲದೂ ಕೂಡ ನಿಮ್ಮ ನೋಟ್ಸಲ್ಲಿ ಬರ್ಕೋಬೇಕು.